2 ಲಕ್ಷ ಬೇಕಾ 20 ಕೋಟಿ ಬೇಕಾ ಬನ್ನಿ ಲೋನ್ಸ್ ಗೇಟ್ಗೆ, ಇಲ್ಲಿ ನಿಮ್ಗೆ ಲೋನ್ ಸಿಗತ್ತೆ. ಬಿಸ್ನೆಸ್ ಆದ್ರೂ ಆಗ್ಲಿ ರಿಯಲ್ ಎಸ್ಟೇಟ್ ಆದ್ರೂ ಆಗ್ಲಿ ನಮ್ಮಲ್ಲಿ ಲೋನ್ ಇದೆ. ಸ್ನೇಹಿತರೆ, ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ? ಎ ಖಾತಾ, ಬಿ ಖಾತಾ, ಈ ಖಾತಾ, ರೆವೆನ್ಯೂ ಜೊತೆಯಲ್ಲಿ ಗ್ರಾಮ ಪಂಚಾಯತಿ ಖಾತಾ ಯಾವ್ದಾದ್ರೂ ಇರ್ಲಿ, ಲೋನ್ಸ್ ಗೇಟ್ಗೆ ಬನ್ನಿ, ಇಲ್ಲಿ ಲೋನ್ ಸಿಗುತ್ತೆ. ಸೊ ನಮ್ಮಲ್ಲಿ ಪರ್ಸನಲ್ ಲೋನ್, ಬಿಸ್ನೆಸ್ ಲೋನ್, ಹೋಮ್ ಲೋನ್, ಟಾಪ್ಅಪ್ ಲೋನ್, ಕಾರ್ ಲೋನ್ಸ್, ಯೂಸ್ ಕಾರ್ ಲೋನ್ಸ್, ಇನ್ನು 16 ಲೋನ್ ಆಪ್ಷನ್ ಇದೆ. ನಮ್ಮಲ್ಲಿ ಮಿನಿಮಮ್ ಡಾಕ್ಯುಮೆಂಟೇಶನ್, ಮ್ಯಾಕ್ಸಿಮಮ್ ಲೋನ್ ಸಿಗುತ್ತೆ. ನಾವು 180+ ಬ್ಯಾಂಕ್ಗಳ ಜೊತೆ ಟೈಅಪ್ ಇರೋದ್ರಿಂದ ಲೋನ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿಯವರೆಗೆ 1000+ ಕಸ್ಟಮರ್ಗೆ ಲೋನ್ ಕೊಡ್ಸಿದೀವಿ. ನಮ್ಮ ಸಕ್ಸಸ್ ರೇಟ್ 95%. ಸ್ನೇಹಿತರೆ, ಸಿಬಿಲ್ ಸ್ಕೋರ್ ಕಮ್ಮಿ ಇದೆಯಾ? ಯಾವುದೇ ಬ್ಯಾಂಕ್ ಹೋದ್ರು ನಿಮ್ಗೆ ಲೋನ್ ಕೊಡ್ತಾ ಇಲ್ವಾ? ಯೋಚನೆ ಮಾಡಬೇಡಿ, ಆರಾಮಾಗಿ ಈ ಕೂಡ್ಲೆ ಲೋನ್ಸ್ ಗೇಟ್ಗೆ ಬನ್ನಿ. ಸಿಬಿಲ್ ಸ್ಕೋರ್ ಎಷ್ಟಾದ್ರೂ ಇರಲಿ, ಹೆಂಗಾದ್ರೂ ಕಷ್ಟಪಟ್ಟು ನಿಮಗೆ ಲೋನ್ ಕೊಡಿಸ್ತಾರೆ. ಸ್ನೇಹಿತರೆ, ನಮ್ಮ ಸ್ಯಾಲ್ರಿ ಕಮ್ಮಿ ಇದೆ, 15,000 ಇದೆ, ನಮ್ಗೆ ಲೋನ್ ಸಿಗುತ್ತಾ? ಎಸ್, ನಿಮ್ಗೆ ಲೋನ್ ಸಿಗುತ್ತೆ ಲೋನ್ಸ್ ಗೇಟ್ ಅಲ್ಲಿ. ಅಷ್ಟೇ ಅಲ್ಲ, ನಮ್ಗೆ ಹೈ ಪ್ರೊಫೈಲ್ ಲೋನ್ ಬೇಕು, 10 ಕೋಟಿ 20 ಕೋಟಿ ಬೇಕು. ನಾವು ಪೆಟ್ರೋಲ್ ಬಂಕ್ ಓಪನ್ ಮಾಡ್ತಾ ಇದೀವಿ, ಮೆಡಿಕಲ್ ಶಾಪ್ ಓಪನ್ ಮಾಡ್ತಾ ಇದೀವಿ, ಹಾಸ್ಪಿಟಲ್ ಓಪನ್ ಮಾಡ್ತಾ ಇದೀವಿ, PG ಓಪನ್ ಮಾಡ್ತಾ ಇದೀವಿ. ಅಷ್ಟೊಂದು ಅಮೌಂಟ್ ನ ಲೋನ್ ಸಿಗುತ್ತಾ? ಎಸ್, ಅದು ಕೂಡ ಲೋನ್ಸ್ ಗೇಟ್ ಅಲ್ಲಿ ಸಿಗುತ್ತೆ. ಸ್ನೇಹಿತರೆ, ಒಂದು ಒಳ್ಳೆ ಕಾರ್ ತಗೋತಾ ಇದ್ದೀರಾ, ಕಾರ್ಗೆ ಲೋನ್ ಬೇಕು. ಹೊಸ ಕಾರ್ ಆದ್ರೂ ಆಗ್ಲಿ, ಯೂಸ್ಡ್ ಕಾರ್ ಆದ್ರೂ ಆಗ್ಲಿ, ಎರಡಕ್ಕೂ ಕೂಡ ಅಪ್ ಟು 90% ಲೋನ್ ನಿಮ್ಗೆ ಲೋನ್ಸ್ ಗೇಟ್ ಅಲ್ಲಿ ಸಿಗುತ್ತೆ. ಅಂಡ್ ಇನ್ನೊಂದು ವಿಚಾರ ಗೊತ್ತಾ, ನಿಮ್ಮ ಮನೇಲಿ ಇರುವಂತ ಕಾರನ್ನ ಕೂಡ ನೀವು ಹೈಪೋಥಿಕೇಟ್ ಮಾಡಿ ಅದ್ರ ಮೇಲೂ ಕೂಡ ನೀವು ಲೋನ್ ತಗೋಬಹುದು. ಕಾರು ಯೂಸ್ ಮಾಡಿ ಲೋನ್ ತಗೊಳ್ಳಿ, ಆರಾಮಾಗಿರಿ. ಬೇರೆ ಲೋನ್ ಸವಾಸ ಬೇಕಾಗಿಲ್ಲ. ಈ ಕಾಲದಲ್ಲಿ ಆನ್ಲೈನ್ ಸರ್ವಿಸ್ ಇಲ್ಲದೆ ಇದ್ರೆ ಆಗತ್ತಾ? ಸೊ ಲೋನ್ಸ್ ಗೇಟ್ ಅಂತ ಬಂದಾಗ ಕಂಪ್ಲೀಟ್ಲಿ ಆನ್ಲೈನ್, ನೀವೆಲ್ಲೂ ಬರ್ಬೇಕಾಗಿಲ್ಲ ರೀ. ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತಾರೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ನನ್ನ ಚಾನಲನ್ನು ನೋಡ್ತಾ ಇರ್ತೀರಾ, ಬಿಸ್ನೆಸ್ ಐಡಿಯಾಸ್ ಕೊಡ್ತಾ ಇರ್ತೀನಿ, ಒಳ್ಳೊಳ್ಳೆ ಮನೆಗಳನ್ನು ತೋರಿಸ್ತಾ ಇರ್ತೀನಿ. ನಾವು ಕೂಡ ಒಂದು ಬಿಸ್ನೆಸ್ ಮಾಡೋಣ, ನಾವು ಕೂಡ ಒಂದು ಕನಸಿನ ಮನೆ ಕಟ್ಟೋಣ, ನಾವು ಕೂಡ ಒಂದು ಒಳ್ಳೆ ಕಾರ್ ತಗೊಳ್ಳೋಣ ಅಂತ ಯೋಚನೆ ಮಾಡಿ ತೊಗೊಳ್ಳೋಣ ಅಂತ ಹೋದಾಗ ನಮಗೆ ಇಲ್ಲಿ ಕೆಲವೊಂದು ಫೈನಾನ್ಷಿಯಲ್ ಬರ್ಡನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮ್ಮ ಹತ್ರ ಶಾರ್ಟೇಜ್ ಆಗುತ್ತೆ, ಆವಾಗ ಲೋನ್ ತೊಗೊಳ್ಳೇಬೇಕು. ಬಟ್ ಬ್ಯಾಂಕವರು ಅಯ್ಯೋ ದೇವ್ರೆ, 100 ಡಾಕ್ಯುಮೆಂಟ್ಸು ನಮ್ಮ ತಲೆ ತಿಂದ್ಬಿಡ್ತಾರೆ. ಸೊ ಇವೆಲ್ಲಕ್ಕೂ ಒಂದು ಒಳ್ಳೆ ಪರಿಹಾರ ಇವತ್ತು ನಾನು ಹಿಂಗೆ ತಗೊಬಂದಿದ್ದೀನಿ. ಆ ಪರಿಹಾರ ಅಂದರೆ ಅದು ಒಂದೇನೆ, ಅದುವೇ ಲೋನ್ಸ್ ಗೇಟ್. ಹೌದು ವೀಕ್ಷಕರೇ, ಲೋನ್ಸ್ ಗೇಟ್ಗೆ ಬಂದರೆ ಇವೆಲ್ಲದರಿಂದ ಸ್ಮೂತಾಗಿ, ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಸ್ಮೂತಾಗಿ ಒಂದು ಒಳ್ಳೆ ಲೋನ್ ನಿಮ್ಗೆ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿಲ್ದಿದ್ರೂ ಕೂಡ ನಿಮಗೆ ಒಂದು ಒಳ್ಳೆ ಲೋನ್, ಅಟ್ಲೀಸ್ಟ್ ಮಿನಿಮಮ್ ಲೋನ್ ಆದರೂ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಲೋನ್ಸ್ ಗೇಟ್ ಕಡೆಯಿಂದ ನಮ್ಮ ಜೊತೆ ರವಿಕುಮಾರ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಓ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಓ ಗುಡ್, ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೊದಲದಾಗಿ ಥ್ಯಾಂಕ್ ಯು ಸರ್. ಯಾಕಂದರೆ ನಮ್ಮ ಜನ ಮನೆ ಕಟ್ಟಕ್ಕೆ ಭಾಳ ಕಷ್ಟಪಡ್ತಾ ಇರ್ತಾರೆ, ಕನಸಿನ ಮನೆ ನನಸಾಗಬೇಕು ಅಂಥದ್ರಲ್ಲಿ ನೀವು ಬಂದು ಸರ್ ಯಾರಾದರೂ ಬರಲಿ ಅವ್ರಿಗೆಲ್ಲರಿಗೂ ಲೋನ್ ಇದೆ ಅಂತ ಹೇಳಿದ್ರೆ, ಫಸ್ಟ್ನೇದಾಗಿ ಲೋನ್ಸ್ ಗೇಟ್ ಅಂತ ಬಂದಾಗ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಈ ಕಂಪನಿನ? ಸರ್, ಇದು 15 ವರ್ಷ ಆಗಿದೆ ಲೋನ್ಸ್ ಗೇಟ್ ಸ್ಟಾರ್ಟ್ ಆಗಿ. 15 ವರ್ಷ ಅಂದರೆ ಇದು ಶ್ರೀ ಗುರು ರಾಘವೇಂದ್ರ ಎಂಟರ್ಪ್ರೈಸ್ ನೇಮಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಅದನ್ನ ನಾವು ಈಗ ಲೋನ್ಸ್ ಗೇಟ್ ಅನ್ನ ಆ ಒಂದು ನೇಮಲ್ಲಿ ಈಗ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ? ಹೌದು. ಎಲ್ಲಿ ಬರುತ್ತೆ ಸರ್ ನಿಮ್ದು? ಸರ್, ಇದು ನಿಮಗೆ ರಾಜ್ಕುಮಾರ್ ಮೆಮೋರಿಯಲ್ ಆಪೋಸಿಟ್ ಸರ್ವಿಸ್ ರೋಡಲ್ಲಿ ಬರುತ್ತೆ ಸರ್. ಎಕ್ಸಾಕ್ಟ್ ಆಪೋಸಿಟ್ ಸರ್ವಿಸ್ ರೋಡಲ್ಲೇ ಬರುತ್ತೆ. ಬಿರಿಯಾನಿ ಇರ್ಬೇಕಲ್ವಾ ಇಲ್ಲಿ? ಸರ್, ನಮ್ಮ ಪಕ್ಕ ರಾಜಣ್ಣ ಮಿಲಿಟರಿ ಹೋಟೆಲ್ ಬರುತ್ತೆ, ಅದ್ರ ಪಕ್ಕದಲ್ಲೇ ಬರುತ್ತೆ. ಪಕ್ಕದಲ್ಲೇ ಇರುವಂಥದ್ದು. ಆ್ಯಂಡ್ ನಾನು ಕೂಡ ಇಲ್ಲಿ ವಿಡಿಯೋಸ್ ಅನ್ನ ಮಾಡ್ತಾ ಇರ್ತೀನಿ. ವಿಶ್ವ ಇಂಟೀರಿಯರ್ ಅಂತ ಒಂದು ಫರ್ನಿಚರ್ ಶೋರೂಮ್ ಮಾಡಿದ್ದೀನಿ, ಅದೇ ರೋಡಲ್ಲಿ ಮುಂದ್ಗಡೆ ಬರ್ತಾ ಇರುವಂಥ ಒಂದು ಬಿಲ್ಡಿಂಗ್ ಅಂತ ಇದನ್ನ ಹೇಳ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲೂ ಕೂಡ ನಾನು ನಿಮಗೆ ಲೊಕೇಶನ್ ಅನ್ನು ಕೊಟ್ಟಿರ್ತೀನಿ. ಸರ್, ಈ ಒಂದು ಲೋನ್ ಸೆಕ್ಷನ್ಗೆ ಬರಬೇಕು, ಒಂದು ಲೋನ್ ಗೇಟ್ ಅಂತ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು, ಈ ಮೋಟಿವ್ ಬಂದಿದ್ದು ಯಾಕೆ ನಿಮಗೆ? ಯಾಕೆ ಮಾಡಿದ್ರಿ ಇದನ್ನು ಅಂತ ಕೇಳ್ಕೊಬೋದಾ? ಸರ್, ಖಂಡಿತ. ಯಾಕೆ ಅಂತಂದರೆ ಈಗ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರಬೇಕು, ಈಗ ನಿಮ್ಮಲ್ಲಿ 1 ಅಥವಾ 2 ಬ್ಯಾಂಕಲ್ಲಿ ನಿಮಗೆ ಅಕೌಂಟ್ಸ್ ಇಟ್ಕೊಂಡಿರ್ತೀರ. ಹೌದು. ಸೊ ಹಾಗಾಗಿ ನೀವೇನು ಮಾಡ್ತೀರಾ, ನಿಮ್ಮ ಬ್ಯಾಂಕಿಗೆ ನೀವು ಅಪ್ರೋಚ್ ಮಾಡೋದಂಥ ಸಂದರ್ಭದಲ್ಲಿ ಅಲ್ಲಿ ನಿಮ್ಗೆ ಎಲಿಜಿಬಿಲಿಟಿ ಇಲ್ಲದೆ ಇರಬಹುದು. ಸೊ ಆಗೇನು ಮಾಡ್ತಾರೆ ಅವ್ರು, ನಾವು ಯಾವ ಬ್ಯಾಂಕ್ ಹೋಗೋದು, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಈಗೇನಂತಂದರೆ ಅವ್ರಿಗೆ ಅದೊಂದು ಸೊಲ್ಯೂಷನ್ಸು, ನಾಟ್ ಓನ್ಲಿ ಒಬ್ರಿಗೆ ಅಂತಲ್ಲ. ಸೊ ನಿಮಗೆ ಸ್ಯಾಲ್ರಿಡ್ ಇರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಸೊ ಲಾಯರ್ಸ್ ಇರ್ಬೋದು, ಯಾವುದೇ ಸೆಕ್ಷನ್ಸನ್ನು ನೀವು ಯಾವುದೇ ವ್ಯಕ್ತಿಗಳನ್ನ ನೋಡಿದಾಗ ಸೊ ಅವರು ಯಾವ ಬ್ಯಾಂಕಲ್ಲಿ ನನಗೆ ಲೋನ್ ಸಿಗುತ್ತೆ ಅನ್ನೋದು ಇದು ಗೊತ್ತಾಗಲ್ಲ. ಸೊ ಇದೇನಂತಂದರೆ ಎಲ್ಲ ವ್ಯಕ್ತಿಗಳಿಗೂ ಇದು ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಇದನ್ನು, ಲೋನ್ಸ್ ಗೇಟ್ ಅದನ್ನು. ಸೊ ನಿಮಗೆ ಇಲ್ಲಿ ನಮ್ಮಲ್ಲಿ ಬರೀ ಪರ್ಸನಲ್ ಲೋನು, ಬಿಸ್ನೆಸ್ ಲೋನ್ ಅಂತಲ್ಲ, ಎಲ್ಲ ಥರದ ಲೋನು ನಾವು ಕೊಡ್ತೀವಿ. ಲೋನ್ ಬಗ್ಗೆ ಮಾತಾಡೋಣ ಸರ್, ನಾನು ಕೇಳ್ತೀನಿ ನಿಮಗೆ. ನನಗೆ ಕ್ವಶನ್ ಏನು ಅಂತಂದರೆ, ಈ ಒಂದು ಲೋನ್ ಒಂದು ಕಂಪನಿ ತೆಗಿಬೇಕು, ಈ ಜನರಿಗೆ ಸರ್ವಿಸ್ ಕೊಡಬೇಕು, ಈ ಮೋಟಿವ್ ಬರೋದಕ್ಕೆ ಕಾರಣ ಏನು ನಿಮಗೆ ಅಂತ? ಸರ್, ಇಲ್ಲ, ನಾನು ನಂದು ಪೋಸ್ಟ್ ಗ್ರಾಜುಯೇಷನ್
ಗ್ರ್ಯಾಜುಯೇಷನ್ ಮುಗಿದ ಮೇಲೆ ನಾನು ಲೆಕ್ಚರಾಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ನಾನು ಅದಕ್ಕೆ ರಿಸಿಗ್ನೇಷನ್ ಕೊಟ್ಟು ನಾನು ಆ್ಯಕ್ಚುಲಿ ಮತ್ತೆ ನಾನು ಬ್ಯಾಂಕಿಂಗ್ ಸೆಕ್ಟರ್ಗೆ ಬಂದಾಗ ಅದನ್ನು ಮತ್ತೆ ರಿಸೈನ್ ಮಾಡಿ ಬ್ಯಾಂಕಿಂಗಲ್ಲಿ ಸೊ ನಾನು ಡೈರೆಕ್ಟ್ ಬ್ಯಾಂಕ್ಗಳ ಜೊತೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸರಿ ಸರಿ ಸರಿ. ಸೊ ಅಂದರೆ ನನಗೆ ಅಲ್ಲಿ ಏನು ವ್ಯಕ್ತಿಗಳು ಈಗ ನನ್ನನ್ನೇ ನಾನು ನೋಡೋದಾದರೆ ಸೊ ನನಗೆ ನಾನು ಒಂದು ಬ್ಯಾಂಕಿಗೆ ಹೋಗ್ತೀನಿ, ನನಗೆ ಅಲ್ಲಿ ಲೋನ್ ಸಿಗಲ್ಲ. ಸೊ ನಾನಂದರೆ ಫಾರ್ ಎಕ್ಸಾಂಪಲ್ ನನ್ನ ಪ್ರೊಫೈಲ್ಗೆ ಸೊ ನಾನು ಯಾವುದೋ ಒಂದು ಬ್ಯಾಂಕಲ್ಲಿ ನನ್ನ ಅಪ್ಲಿಕೇಶನ್ಸ್ನ ನಾನು ಕೊಟ್ಟಾಗ ನಂದು ಸ್ಯಾಲ್ರಿ ಸ್ಲಿಪ್ ಇರ್ಬೋದು, ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಾಗ ಸರ್ ಇಲ್ಲ ನಿಮ್ಗೆ ಇಲ್ಲಿ ಸಿಗಲ್ಲ ಅಂತ ಹೇಳ್ತಾರೆ. ಸೊ ಆಗ ನೆಕ್ಸ್ಟ್ ನನ್ನ ಆಪ್ಷನ್ ಏನು ಸರ್ ನಾನು ಎಲ್ಲಿ ಸಿಗುತ್ತೆ ಪ್ರಾಬ್ಲಮ್ನ ಇದ್ದೇ ಇರುತ್ತೆ. ಸೊ ಇದಕ್ಕೊಂದು ಸೊಲ್ಯೂಷನ್ ನಾನು ಆ್ಯಕ್ಚುಲಿ ನಾನು ಒಬ್ಬಂದೇ ಅಂತಲ್ಲ, ಇದು ಎಲ್ಲರೂ ಪ್ರಾಬ್ಲಮ್ಸು ಕೂಡ. ಕರೆಕ್ಟ್. ಸೊ ಈ ಒಂದು ಪ್ರಾಬ್ಲಮ್ಗೆ ನಾವು ಒಂದು ಸೊಲ್ಯೂಷನ್ ಕೊಡೋದಾದ್ರೆ ಸೊ ನಾವು ಯಾಕೆ ಇದನ್ನ ಒಂದು 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 ಸಂಸ್ಥೆಯಾಗಿ ಮಾಡಿ ಅದಕ್ಕೆ ಒಂದು ಎಲ್ರಿಗೂ ಒಂದು ಸೊಲ್ಯೂಷನ್ ನಾವು ಯಾಕೆ ಕೊಡಬಾರ್ದು ಅನ್ನೋದು. ಸೊ ಒಂದು ಸಿಂಪಲ್ ಟರ್ಮಲ್ಲಿ ನಾವು ಇದು ಯೋಚನೆ ನಿಮಗೂ ಒಂದು ಉದ್ಯೋಗ ಆಯಿತು, ಜನರಿಗೂ ಒಂದು ಸೊಲ್ಯೂಷನ್ ಸಿಕ್ತು. ಖಂಡಿತ ಸರ್, ವಿನ್ ವಿನ್ ಸಿಚುವೇಶನ್ ಇದೆ. ಎಸ್ ಕರೆಕ್ಟ್ ಆಯ್ತು. ಒಂದು ಒಳ್ಳೆ ವೆಂಚರ್ ಅಂತ ಹೇಳ್ತೀನಿ. ಜನರಿಗೆ ಈ ಕಾಲದಲ್ಲಿ ಬಹಳ ಕಷ್ಟ ಇದೆ, ಎಲ್ಲ ಡಾಕ್ಯುಮೆಂಟೇಶನ್ ಹೊಂದಿಸೋದು, ಬಟ್ ಆಸೆಗಳಿದ್ದೇ ಇರುತ್ತೆ ಅಲ್ವಾ. ಆಗ ಮನೆ ಬೇಕೇ ಬೇಕು, ಜಾಗ ಬೇಕೇ ಬೇಕು, ಕಾರ್ ಬೇಕೇ ಬೇಕು, ಬಿಸ್ನೆಸ್ ಮಾಡಲೇಬೇಕು. ಇವೆಲ್ಲದಕ್ಕೂ ಸೊಲ್ಯೂಷನ್ ಅಂದ್ರೆ ಲೋನ್ಸ್ ಗೇಟ್ ಅಂತ ಹೇಳ್ಬೋದು. ಒಂದು ಗಾದೆ ಇದೆ, ಶಂಖದಿಂದ ಬಂದ್ರೇನೆ ತೀರ್ಥ ಅಂತ. ಫಸ್ಟ್ ಶಂಖ ಬಗ್ಗೆ ತಿಳ್ಕೊಬೇಕು ನೀವು ಇವಾಗ ಅಲ್ವಾ. ಸೊ ಅದೇ ರೀತಿಯಲ್ಲಿ ನೀವು ಒಂದು ಲೋನ್ ಕೊಡ್ತೀರಾ ಒಂದು ಕಂಪನಿ ಅಂತ ಬಂದಾಗ ನಿಮಗೆ ನಾವು ನಮ್ಮ ಡಾಕ್ಯುಮೆಂಟೇಶನ್ ಕೊಡಬೇಕು, ಲೋನ್ ತಗೋಬೇಕು ಅಂದಾಗ ನಿಮ್ಮ ಬಗ್ಗೆ ನಾವು ತಿಳ್ಕೊಬೇಕು. ಫಸ್ಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನಿಮ್ಮ ಎಜುಕೇಶನ್ ಮುಗಿದ ಮೇಲೆ ಯಾವ ಕಂಪನಿ ಜೊತೆ ಕೆಲಸ ಮಾಡಿದ್ರಿ ಈ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೋನ್ ಸ್ಕೆಚ್? ಗೊತ್ತಾಯ್ತು ಸರ್. ನಾವು ಇದನ್ನ ನಾನು ಶುರು ಮಾಡಿ 15 ವರ್ಷಗಳಾಗಿದೆ. ಸೊ ಅಂದರೆ ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಬಂದು ಫುಲ್ಲಟನ್ ಇಂಡಿಯಾ ಅಂತ ಹೇಳಿ, ಅದಾದಮೇಲೆ ಕೋಟಕ್ ಮಹೇಂದ್ರ ಬ್ಯಾಂಕಲ್ಲಿ ಮತ್ತು HDFC ಬ್ಯಾಂಕಲ್ಲಿ. ಸೊ ಎಲ್ಲದರಲ್ಲೂ ಡಿಫ್ರೆಂಟ್ ಪ್ರಾಡಕ್ಟ್ಸಲ್ಲಿ ವರ್ಕ್ ಮಾಡಿದ್ದೀನಿ. ಎಕ್ಸಾಂಪಲ್ ನಾನು ಪರ್ಸ್ನಲ್ ಲೋನಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಅದಾದಮೇಲೆ ಕಾರ್ ಲೋನ್ಸಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಈಗ ನಾನು ಬೇರೆ ಪ್ರಾಡಕ್ಟ್ಸಲ್ಲೂ ವರ್ಕ್ ಮಾಡಿರೋದ್ರಿಂದ ಸೊ ನನಗೆ ಎಲ್ಲ ಪ್ರಾಡಕ್ಟ್ಸ್ಗಳದ್ದು ಎಕ್ಸಾಂಪಲ್ ನಾನು ಹೇಳಿದೆ ನಿಮಗೆ. ಪರ್ಸ್ನಲ್ ಲೋನಲ್ಲಿ ಸೊ ನನಗೆ ಅದರದ್ದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದರಲ್ಲಿ ನನಗೆ ಒಂದು 3 years ಎಕ್ಸ್ಪೀರಿಯನ್ಸ್ ಇದೆ. ಅದಾದಮೇಲೆ ಕಾರ್ ಲೋನ್ಸಲ್ಲೂ ಕೂಡ ನನಗೆ ಒಂದು 5 years ಎಕ್ಸ್ಪೀರಿಯನ್ಸ್ ಇದೆ. ಸೊ ಇದೇನು ಅಂತ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿ ಪ್ರಾಡಕ್ಟ್ಸ್ದು ನನಗೆ ಆ ಬೇಸಿಕ್ ನಾಲೆಡ್ಜಸ್ ಇದೆ. ಬೇಸಿಕ್ ಅನ್ನೋದಕ್ಕಿಂತ ಕಂಪ್ಲೀಟ್ ಡೆಪ್ತ್ ನಾಲೆಡ್ಜ್ ಇದೆ ನನ್ನ ಅದರ ಮೇಲೆ. ಸೊ ಹಾಗಾಗಿ ಪ್ರತಿ ಪ್ರಾಡಕ್ಟ್ಸ್ ನಾಲೆಡ್ಜ್ ಇರೋದ್ರಿಂದ ಸೊ ಇದನ್ನು ನಾನು ಕಸ್ಟಮರ್ಸ್ಗಳಿಗೆ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಸೊ ಒನ್ ಸ್ಟಾಪ್ ಸೊಲ್ಯೂಷನ್ನು ಅಂದರೆ ಒಂದು ರೂಫ್ ಕೆಳಗಡೆ ನಾನು ಇದನ್ನು ನಾನು ಕೊಡೋದಾದರೆ ಸೊ ಖಂಡಿತ ಅದು ಎಲ್ರಿಗೂ ಅನುಕೂಲ ಆಗುತ್ತೆ. ಹೌದು. ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ ನಾನು ಒಂದು ಮೆಡಿಕಲ್ ಶಾಪ್ಗೆ ಹೋಗ್ತೀನಿ ಅಂತಂದರೆ ಯಾವುದೋ ಒಂದು ಕಂಪ್ನಿ ಮೆಡಿಕಲ್ ಒಂದು ಮೆಡಿಸಿನ್ಸ್ ಇರಲ್ಲ. ಸೊ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತಂದರೆ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂದರೆ ಅಲ್ಲಿ ಕೇವಲ ಆರ್ಥೋ ಅಥವಾ ಇನ್ಯಾವುದೋ ಇರಲ್ಲ. ಸೊ ಎಲ್ಲ ಥರದ್ದು ನಿಮಗೆ ನೀವು ನೋಡ್ತೀರಾ ಅಲ್ಲಿ. ಸೊ ಅದೇ ರೀತಿ ನನ್ನ ಈ ಒಂದು ಲೋನ್ಸ್ ಗೇಟ್ ಒಳಗಡೆ ಬಂತು ಅಂತಂದರೆ ಸೊ ಯಾರೋ ಒಬ್ಬರು ಪರ್ಸ್ನಲ್ ಲೋನ್ ಕೇಳ್ಕೊಂಡು ಬಂತು, ಇಲ್ಲ ನಾನು ಪರ್ಸ್ನಲ್ ಲೋನ್ ಮಾಡಲ್ಲ, ನಾನು ಬರೀ ಹೋಮ್ ಲೋನ್ ಮಾತ್ರ ಮಾಡ್ತೀನಿ, ಇಲ್ಲ ನಾನು ಹೋಮ್ ಲೋನ್ ಮಾತ್ರ ಮಾಡ್ತೀನಿ, ಪರ್ಸ್ನಲ್ ಲೋನ್ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಯಾರೇ ಒಬ್ಬರು ನನ್ನ ಲೋನ್ಸ್ ಕೇಳ್ಕೊಂಡು ಬಂತು ಅಂತಂದರೆ ಅವ್ರಿಗೆ ಎಲ್ಲ ರೀತಿಯ ಸರ್ವಿಸ್ ಕೊಡೋದು ನನ್ನ ಮೇಜರ್ ಮೋಟಿವೇಟ್. ಒನ್ ಸ್ಟಾಪ್ ಸೊಲ್ಯೂಷನ್ ಆಗಬೇಕು. ಎಕ್ಸಾಕ್ಟ್ಲಿ ಸರ್. ಅದಕ್ಕೆ ನಾಲೆಜ್ ತಗೋ ಬಂದಿದ್ದೀರಾ ಅಲ್ವಾ ಸರ್. ಈಗ ಕಂಪ್ನಿ ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿವರೆಗೆ ನಿಮ್ಗೆ ನೆನಪಿರಲ್ಲ ಅನ್ಕೊಂತೀನಿ, ಒಂದು ಅಂದಾಜು ಎಷ್ಟು ಜನರಿಗೆ ಲೋನ್ಸ್ ಕೊಡಿಸಿರ್ಬೋದು ನೀವು ಕ್ಲೈಂಟ್ಸಿಗೆ? ಸರ್ ಇದು ನನಗೆ ಹೇಳಬೇಕು ಅಂದರೆ 1000+ ಕಸ್ಟಮರ್ಸ್ಗಳಿಗೆ ನಾವು ಆಲ್ರೆಡಿ ಸರ್ವ್ ಮಾಡಿದ್ದೀನಿ ಅಂತ ಹೇಳಿ. 1000+? ಎಸ್ ಸರ್. ಫ್ರಮ್ ಲಾಸ್ಟ್ 15 yearsಯಿಂದ 1000+ ಕಸ್ಟಮರ್ಸ್ಗಳಿಗೆ ನಾವು ಸರ್ವಿಸ್ ಹ್ಯಾಪಿ ಕ್ಲೈಂಟ್ಸ್ ಇದ್ದಾರೆ. 100% ಸರ್. ಓಕೆ ಸರ್. ಇನ್ನು ಬ್ಯಾಂಕ್ ಅಂತ ಬಂದಾಗ ನೀವು ಹೇಳಿದ್ರಿ ನಾವೆಲ್ಲ ಸರ್ವಿಸ್ ಕೊಡಬೇಕು ಅಂದರೆ ಬ್ಯಾಂಕ್ಗಳು ಜಾಸ್ತಿ ಇರಬೇಕು. ಯಾವ್ಯಾವ ಬ್ಯಾಂಕ್ ಜೊತೆ ಟೈಪ್ ಆಗಿದ್ದೀರಾ ಸರ್? ನಮ್ಮದು ನ್ಯಾಷನಲೈಸ್ ಬ್ಯಾಂಕು ಮತ್ತು ಪ್ರೈವೇಟ್ ಬ್ಯಾಂಕ್ಸು, NBFC ಬ್ಯಾಂಕ್ಸು ಎಲ್ಲ ಬ್ಯಾಂಕ್ಸ್ ಜೊತೆ ಟೈಪ್ಸ್ ಇದೀವಿ. ಟೋಟಲ್ ಇಷ್ಟು ಸರ್ 180+ ಬ್ಯಾಂಕ್ಸ್ ಜೊತೆ ಟೈಪ್ ಇದೀವಿ. 180? ಖಂಡಿತ ಸರ್. ಇಲ್ಲಿ ಹೆಂಗಾಗುತ್ತೆ ಅಂತಂದರೆ ನಾವು ಬ್ಯಾಂಕ್ಗಳಿಗೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತೀವಿ. ನಾನಂತಂದರೆ ಎಕ್ಸಾಂಪಲು ನಮ್ಮದೇ ಕೆಲವೊಂದು 20 ರಿಂದ 25 ಬ್ಯಾಂಕು ನಾವು ಡೈರೆಕ್ಟ್ ಬ್ಯಾಂಕ್ಗಳ ಜೊತೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿರ್ತೀವಿ. ಸೊ ಮೇಜರ್ ಇಲ್ಲಿ ಏನಂದರೆ ಕಾರ್ಪೊರೇಟ್ DSSಗಳು ಕೂಡ ಇರುತ್ತೆ. ಸೊ ಮುಂಬೈ, ಡೆಲ್ಲಿ ಇಲ್ಲೆಲ್ಲ ನಿಮ್ಮ ಕಾರ್ಪೊರೇಟ್ DSA ಏನಿರುತ್ತೆ ಸೊ ಅದ್ರ ಜೊತೆಗೂ ಕೂಡ ನಾವು ಟೈಪ್ಸ್ ಇದ್ದೀವಿ. ಸೊ ಏನಂತಂದರೆ ಎಲ್ಲ 180 ಬ್ಯಾಂಕ್ಗಳಿಗೂ ಕೂಡ ನಾವೇ ಡೈರೆಕ್ಟಾಗಿ ಅಸೋಸಿಯೇಟ್ ಆಗಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಸೊ ನಮ್ಮದು 20 ರಿಂದ 25 ಬ್ಯಾಂಕ್ಗಳಿಗೆ ಡೈರೆಕ್ಟ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತೀವಿ. ಮತ್ತು ಬೇಜಾರು ನಾನು ಕಾರ್ಪೊರೇಟ್ DSAಗಳು ಕೂಡ ನಾವು ಟೈಪ್ ಇರೋದ್ರಿಂದ ಸೊ ಆಲ್ಮೋಸ್ಟ್ ನಾನು ಒಟ್ಟಿಗೆ ಹೇಳೋದಾದರೆ ನಿಮಗೆ 180ಕ್ಕೂ ಹೆಚ್ಚು ಬ್ಯಾಂಕ್ಗಳನ್ನ ನಾವು ಸರ್ವಿಸ್ ಕೊಡ್ಬೋದು ಅಂತಲೇ ಹೇಳ್ಬೋದು ನಿಮಗೆ. 100%. ಯಾಕೆಂದರೆ ಇಲ್ಲಿ ನಿಮಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಎಲ್ರಿಗೂ ಲೋನ್ ಸಿಗಲ್ಲ ಸರ್. ಕರೆಕ್ಟಾಗಿ ಹೇಳಿದ್ರೆ. ಸೊ ಅಗೈನ್ ನಿಮಗೆ ಪ್ರೈವೇಟ್ ಬ್ಯಾಂಕ್ಸ್ಗಳಿಗೆ ಹೋದ್ರೂ ಕೂಡ ನಿಮಗೆ ಕಾರ್ಪೊರೇಟಲ್ಲಿ ವರ್ಕ್ ಮಾಡೋರಿಗೆ ಪ್ರೈವೇಟ್ ಬ್ಯಾಂಕ್ಸಲ್ಲಿ ಸಿಗುತ್ತೆ. ಸರಿ. ಸೊ ಬಟ್ ಇಲ್ಲಿ NBFCಲಿ ಏನಾಗುತ್ತೆ ನಿಮಗೆ ಪ್ರತಿ ಸೆಕ್ಟರ್ಸ್ಗಳಿಗೂ ಕೂಡ ಅಲ್ಲಿ ಸರ್ವ್ ಮಾಡ್ತಾರೆ ಅಲ್ಲಿ. ಈಗ ನಮ್ಮದು ಯೂಟ್ಯೂಬರ್ಗೂ ಕೊಡ್ತೀರಾ? 100%. ಡೆಫಿನೆಟ್ಲಿ ಸರ್. ಸೊ ಈವನ್ NBFCಯಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ, ಈವನ್ ಪ್ರೈವೇಟ್ ಬ್ಯಾಂಕ್ಸಲ್ಲೂ ಸಿಗುತ್ತೆ ನಿಮಗೆ. ಸೊ ನಾವು ನಿಮಗೆ ಬರೀ NBFCಯಲ್ಲಿ ಕೊಡಿಸ್ತೀವಿ, ಪ್ರೈವೇಟ್ ಬ್ಯಾಂಕ್ಸಲ್ಲಿ ಅಂತಲ್ಲ. ಫಸ್ಟು ನಾವು ನಿಮ್ಮದು ಪ್ರೊಫೈಲ್ನ ಸ್ಟಡಿ ಮಾಡಿ ಸೊ ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಎಕ್ಸಾಂಪಲು ನಿಮ್ಮದು ಇದು ನ್ಯಾಷನಲೈಸ್ ಬ್ಯಾಂಕಲ್ಲಿ ಆಗುತ್ತಾ, ಸೊ ಅಥವಾ ಪ್ರೈವೇಟ್ ಬ್ಯಾಂಕ್ಸಲ್ಲಿ ಆಗುತ್ತಾ, ಅಥವಾ NBFCಯಲ್ಲಿ ಆಗುತ್ತಾ. ಸೊ ಒಟ್ಟಾರೆ ನಾವೇನು ಮಾಡ್ತೀವಿ, ನಿಮ್ಮ ಪ್ರೊಫೈಲ್ನ ಸ್ಟಡಿ ಮಾಡಿ ಇದು ಯಾವ ಬ್ಯಾಂಕಲ್ಲಿ ಸೂಟ್ ಆಗುತ್ತೆ ಅನ್ನೋದನ್ನ ಕಸ್ಟಮರ್ ಹತ್ರ ನಾವು 1-to-1 ಡಿಸ್ಕಸ್ ಮಾಡ್ತೀವಿ.
ಸೊ ಆ ಬೇಸ್ ಮೇಲೆ ಅವ್ರಿಗೆ ಪ್ರತಿಯೊಂದು ನಿಮಗೆ ಎಕ್ಸಾಂಪಲ್ ನಿಮಗೆ ಅವ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಪಾರ್ಟ್ ಇರ್ಬೋದು, ಪ್ರೊಸೆಸಿಂಗ್ ಫೀಸ್ ಇರ್ಬೋದು, ಪ್ರತಿಯೊಂದು ಅದನ್ನು ಓಪನ್ ಆಗಿ ನಾವು ಅವ್ರ ಹತ್ರ ಡಿಸ್ಕಸ್ ಮಾಡೋದ್ರಿಂದ ಕಸ್ಟಮರ್ ಅದನ್ನು ಡಿಸೈಡ್ ಮಾಡ್ಬೋದು. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ನಾನು ಕೇಳಿದ ಬ್ಯಾಂಕಲ್ಲ, ಕಸ್ಟಮರ್ಗೆ ಯಾವುದು ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ನನಗಿಲ್ಲ, ನಾನು HDFC ಯಲ್ಲೇ ಕೊಡಿಸಿ ಅಂತಂದರೆ ಆ ಪ್ರೊಫೈಲ್ HDFCಗೆ ಸೂಟ್ ಆಗುತ್ತೆ ಅಂದರೆ ಖಂಡಿತ ನಾವು HDFC ಯಲ್ಲೇ ಕೊಡಿಸ್ತೀವಿ. ಸೊ ಇಲ್ಲ HDFC ಯಲ್ಲಿ ಸೂಟ್ ಆಗ್ತಾ ಇಲ್ಲ ಅವ್ರಿಗೆ NBFC ಯಲ್ಲೇ ಹಾಕಬೇಕು ಅಂತಂದರೆ ನಾವು NBFCದು ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಏಕೆಂದರೆ ಕಂಪ್ಯಾರಿಟಿವ್ ನೀವು ನಿಮಗೆ ಪ್ರೈವೇಟ್ ಬ್ಯಾಂಕ್ಸ್ ಅಥವಾ NBFC ಯಲ್ಲಿ ನೋಡಿದಾಗ ಇಂಟ್ರೆಸ್ಟ್ ರೇಟ್ ಬಂದು ಲಿಟಲ್ ಹೈ ಇರದೇ ಇರುತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದೆ, ಬೇಸ್ಡ್ ಆನ್ ದೇರ್ ಪ್ರೊಫೈಲ್ ನಾವೇನು ಮಾಡ್ತೀವಿ ಅದನ್ನು 1 to 1 ಡಿಸ್ಕಸ್ ಮಾಡಿ ಕಸ್ಟಮರ್ಗೆ ನಾವು ಇದು ಮಾಡ್ತೀವಿ. ಈಗ ನಾನೇನಾದರೂ 1, 2, 3 ಅಥವಾ 5 ಬ್ಯಾಂಕ್ ಜೊತೆ ನಾನು ಏನಾದರೂ ಟೈಅಪ್ ಆಗಿದ್ದರೆ ಸೊ ನಾನು ನಿಮ್ಗೆ ಈ ಸರ್ವಿಸ್ ಕೊಡ್ಲಿಕ್ಕೆ ಆಗಲ್ಲ. ಸೊ ನಾನು 180ಕ್ಕೂ ಹೆಚ್ಚು ಬ್ಯಾಂಕ್ಸ್ಗಳನ್ನ ಟೈಅಪ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಇಲ್ಲಿ ಪ್ರತಿಯೊಂದು ಅಂದರೆ ಯಾವುದೇ ಕಸ್ಟಮರ್ಸ್ ಬಂದರೂ ಅಲ್ಲಿ ಆಗಲಿಲ್ಲ ಅಂತಂದರೆ ಅವ್ರದ್ದು ಆ ಬ್ಯಾಂಕಲ್ಲಿ ಅವ್ರದ್ದು ಅಲ್ಲಿ ಸೂಟ್ ಆಗಲಿಲ್ಲ ಅಂತಂದರೆ ಬೇರೆ ಬ್ಯಾಂಕಲ್ಲಿ ನಾವು ಖಂಡಿತ ಅಲ್ಲಿ ಅದನ್ನು ಲಾಗಿನ್ ಮಾಡಿ ಅದನ್ನು ಡಿಸ್ಬರ್ಸ್ಮೆಂಟ್ ಮಾಡುವಂಥ ಕೆಲಸನ ನಾವು ಖಂಡಿತ ಮಾಡ್ತೀವಿ. ಸೂಪರ್ ಸರ್. ಅಂದರೆ ನೀವು ಫಿಲ್ಟರ್ ಮಾಡ್ತಾ ಹೋಗ್ತೀರಾ, ನ್ಯಾಷನಲೈಸ್ ಬ್ಯಾಂಕಿಗೆ ಹಾಕ್ತೀರಾ, ಅಲ್ಲಾಗಲಿಲ್ಲ ಪ್ರೈವೇಟ್ ಬ್ಯಾಂಕು, ಅಲ್ಲಾಗಲಿಲ್ಲ ಅಂದರೆ NBFC, ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸಿಗಬೇಕು ಲೋನ್. ಖಂಡಿತ. ಅಂದರೆ ಇಲ್ಲಿ ಸರ್ ನೀವು ಫಿಲ್ಟರ್ ಅಂತಂದರೆ ನಾವು ಲಾಗಿನ್ ಮಾಡಿ ಫಿಲ್ಟರ್ ಮಾಡಲ್ಲ, ಅವ್ರ ಕಸ್ಟಮರ್ ಪ್ರೊಫೈಲ್ ಬಂದಾಗಲೇ ನಾವು ಅದನ್ನು ಫಸ್ಟ್ ಸ್ಟಡಿ ಮಾಡಿ ಕಸ್ಟಮರ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಎಕ್ಸಾಂಪಲ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ನಿಮ್ಮ ಪ್ರೊಫೈಲು, ಈಗ ಎಕ್ಸಾಂಪಲ್ ನಿಮಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರೋ ಬರ್ತಾರೆ ನಮ್ಮ ಹತ್ರ, ಸೊ ಅವ್ರಿಗೆ ನ್ಯಾಷನಲೈಸ್ ಬ್ಯಾಂಕೇ ಬೇಕಿರುತ್ತೆ, ಖಂಡಿತ ನಾವು ನ್ಯಾಷನಲೈಸ್ ಬ್ಯಾಂಕಲ್ಲೇ ಸರ್ವ್ ಮಾಡ್ತೀವಿ ನಾವು ಅವ್ರಿಗೆ. ಸೊ ಅವ್ರಿಗೆ ನಾವು ಪ್ರೈವೇಟ್ ಬ್ಯಾಂಕ್ಸ್ ನಾವು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಇನ್ಯಾರೋ ಬೇರೆ ನಿಮಗೆ ಯಾವುದೋ ಒಂದು ಎಂಟರ್ಪ್ರೈಸಲ್ಲಿ ಕೆಲಸ ಮಾಡ್ತಿರ್ತಾರೆ, ನನಗೆಲ್ಲ SBI ಯಲ್ಲಿ ಕೊಡಿಸಿ ಅಥವಾ ಇದರಲ್ಲಿ ಅಲ್ಲಿ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಆಗ ನಾವು NBFCನ ನಾವು ಅದನ್ನು ಪ್ರಿಫರ್ ಮಾಡ್ತೀವಿ. ಅಂತಂದರೆ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಎಲ್ಲಿ ಆಗುತ್ತೆ ಆ ನಂತರನೇ ನಾವು ಅದನ್ನು ಲಾಗಿನ್ ಮಾಡುವಂಥ ಪ್ರೋಸೆಸ್ ಮಾಡ್ತೀವಿ. ಸೂಪರ್. ಎಸ್ ಸರ್. ಇವಾಗ ಲೋನ್ ಅಂತ ಬಂದಾಗ ಯಾವ್ಯಾವ ಲೋನ್ ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮ್ಮಲ್ಲಿ ನಿಮಗೆ ಪರ್ಸ್ನಲ್ ಲೋನ್ ಇದೆ, ಬಿಸ್ನೆಸ್ ಲೋನ್ ಇದೆ, ಹೋಮ್ ಲೋನ್ ಇದೆ, ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಇದೆ, ಡಾಕ್ಟರ್ಸ್ ಲೋನ್ ಇದೆ, ಸೊ ಎಜುಕೇಷನ್ ಲೋನ್ ಇದೆ, ಅಥವಾ ನೀವು ಏನಾದರೂ ನ್ಯೂ ಕಾರ್ ತೊಗೋಬೇಕು ಅಂತಂದಿದ್ರೆ ಅಲ್ಲೂ ಇದೆ, ಅಥವಾ ಯೂಸ್ ಕಾರ್ ಲೋನ್ ತೊಗೋಬೇಕಾ ಖಂಡಿತ ಅದನ್ನು ನಾವು ಕೊಡಿಸ್ತೀವಿ, ಅಥವಾ ನಿಮ್ಮ ಹತ್ರ ಆಲ್ರೆಡಿ ಕಾರ್ ಮೇಲೆ ಲೋನ್ ಇದೆ ಅದು ಕೂಡ ನಾವು ಟಾಪಪ್ ಲೋನ್ ಮಾಡಿಕೊಡ್ತೀವಿ. ಸೊ ಹೀಗೆ ಒಂದಲ್ಲ ಎರಡಲ್ಲ ಸರ್, ಪ್ರತಿಯೊಂದು ಲೋನ್ಸು ಕೂಡ ನಾವು ಪ್ರೊವೈಡ್ ಮಾಡುವಂಥದ್ದು. ಪ್ರೊವೈಡ್ ಮಾಡ್ತೀರಾ? ಎಸ್ ಸರ್. ಕೆಲವೊಬ್ರು ವಿದ್ಯಾರ್ಥಿಗಳು ಕೇಳ್ಬೋದು ಸರ್, ಎಜುಕೇಷನ್ ಲೋನ್ ಏನಾದರೂ ಮಾಡ್ಕೊಡ್ತೀರಾ ಅಂತ, ಅದನ್ನು ಸಿಗುತ್ತೆ ನಿಮಗೆ? ಖಂಡಿತ ಸರ್, ಖಂಡಿತ ಎಜುಕೇಷನ್ ಲೋನ್ ಮಾಡ್ಕೊಡ್ತೀವಿ. ಎವ್ರಿಥಿಂಗ್ ಇಸ್ ಅವೈಲೇಬಲ್. ಎಸ್ ಸರ್, ಖಂಡಿತ. ಬಿಸ್ನೆಸ್ ಆದರೂ ಆಗಲಿ, ರಿಯಲ್ ಎಸ್ಟೇಟ್ ಆದರೂ ಆಗಲಿ, ಎಜುಕೇಷನ್ ಆದರೂ ಆಗಲಿ, ಕಾರ್ ಆದರೂ ಆಗಲಿ, ಎನಿಥಿಂಗ್ ಇಸ್ ಅವೈಲೇಬಲ್. ಖಂಡಿತ ಸರ್. ಸೊ ನಿಮಗೇನಾದರೂ ಗೊತ್ತಿದ್ರೆ, ನಾವೀಗ ಹೇಳಿದ್ವಲ್ಲ, ಅದು ಬಿಟ್ಟು ಏನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ಸರ್ ಅದಕ್ಕೆ ಆನ್ಸರ್ ಮಾಡ್ತಾರೆ, ಆ ಲೋನ್ ಸಿಗುತ್ತೋ ಇಲ್ಲ ಅಂತ. ಅಂಡ್ ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಕಾಲ್ ಮಾಡಿ ಕೂಡ ಇವರಿಂದ ನೀವು ವಿಚಾರಿಸ್ಕೋಬಹುದು. ಸರ್ ಇವಾಗ ಸ್ವಲ್ಪ ಇದನ್ನ ಎಕ್ಸ್ಪ್ಲೇನ್ ಮಾಡಬಹುದಾ? ಲೋನ್ಗಳು ಹೇಳಿದ್ರಿ, ಪರ್ಸನಲ್ ಲೋನು, ಹೋಮ್ ಲೋನು, ಸೊ ಈ ಸೆಕ್ಷನ್ ವೈಸ್ ನಮ್ಗೆ ಒಂಚೂರು ಎಕ್ಸ್ಪ್ಲನೇಷನ್ ಕೊಟ್ಬಿಡಿ ಸರ್. ಸರ್ ಖಂಡಿತ. ಸೊ ಈಗ ನಿಮಗೆ ಪರ್ಸ್ನಲ್ ಲೋನ್ ಅಂತ ಬಂದಾಗ ಸರ್, ನಿಮಗೆ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತಂದರೆ, ಪರ್ಸ್ನಲ್ ಲೋನ್ ನಾವು ಯಾರಿಗೆ ಕೊಡ್ತೀವಿ? ಪರ್ಸ್ನಲ್ ಲೋನ್ ಅಂತಂದರೆ ಈ ಸ್ಯಾಲ್ರಿಡ್ ಪರ್ಸನ್ಸ್ಗೆ ನಾವು ಕೊಡುವಂಥದ್ದು. ಎಕ್ಸಾಂಪಲ್ ನಮ್ಮಲ್ಲಿ ನಿಮಗೆ 20,000ದಿಂದ ಅಥವಾ 15,000ದಿಂದ ಸಂಬಳ ತಗೊಳ್ಳುವಂಥ ಯಾವುದೇ ವ್ಯಕ್ತಿಯಿಂದ ಹಿಡಿದು ಸೊ 2 ಲಕ್ಷ, 5 ಲಕ್ಷ, 10 ಲಕ್ಷ ಯಾರೇ ಇರಬಹುದು. ನಾನು ಹೇಳಿದ್ದು ಸ್ಟಾರ್ಟ್ ಫ್ರಮ್ 15,000 to 1 lakh, 2 lakhs ಇದ್ರೂ ಕೂಡ ಸೊ ಅಂಥವ್ರಿಗೆಲ್ಲ ನಾವು ಪರ್ಸ್ನಲ್ ಲೋನ್ನ ಪ್ರೊವೈಡ್ ಮಾಡುವಂಥದ್ದು. 15 ಇದ್ರೂ ಸಿಗುತ್ತೆ. ಎಕ್ಸಾಕ್ಟ್ಲಿ. ನಮ್ಮಲ್ಲಿ ನೀವು ಯಾವುದೇ ನಿಮ್ಮ ಕಸ್ಟಮರ್ಸ್ಗಳು 15,000 ಇದೆ ಸರ್ ನಮ್ಮ ಸ್ಯಾಲ್ರಿ, ನಮಗೆ ಲೋನ್ ಸಿಗುತ್ತಾ? ಖಂಡಿತ ಸಿಗುತ್ತೆ. ನೆಟ್ಟು ಸ್ಯಾಲ್ರಿ ಬಂದು ಅವ್ರಿಗೆ 15,000 ಇರಬೇಕಾಗತ್ತೆ. ಸೊ ಎಕ್ಸಾಂಪಲ್ ಗ್ರಾಸ್ ಬಂದು 15,000 ಇರುತ್ತೆ, ನಮ್ಗೆ ನೆಟ್ ಬಂದು 10,000 ಇರುತ್ತೆ ಅಂದರೆ ಮಾಡ್ಲಿಕ್ಕಾಗಲ್ಲ. ಸೊ ಗ್ರಾಸ್ ಏನಾದರೂ ಅಂದರೆ ನೆಟ್ ಸ್ಯಾಲ್ರಿ ಬಂದು ಅವ್ರದ್ದು 15,000 ಇದ್ದರೆ ಅವ್ರಿಗೂ ಕೂಡ ನಾವು ಸರ್ವ್ ಮಾಡ್ತಕ್ಕಂಥದ್ದು, ಅಂದರೆ ಪರ್ಸ್ನಲ್ ಲೋನ್ ಕೊಡ್ತಕ್ಕಂಥದ್ದು. ಸೊ ಇದಾದಮೇಲೆ ನಿಮಗೆ ಪರ್ಸ್ನಲ್ ಲೋನಲ್ಲಿ ಯಾರೋ 2 lakhs, 3 lakhs ಸಂಬಳ ತಗೋತಾ ಇರ್ತಾರೆ. ಸೊ ಅವ್ರಿಗೂ ಕೂಡ 20 lakhs, 30 lakhs ತನಕನೂ ಲೋನ್ ಬೇಕಾಗಿರುತ್ತೆ. ಸೊ ಅವ್ರಿಗೂ ಕೂಡ ನಾವು ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ, ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಸೊ ನಾವು ಸಜೆಸ್ಟ್ ಮಾಡ್ತೀವಿ ಅವ್ರಿಗೆ. ಸೊ ಈಗ ಯಾರೋ ಒಂದು 3 lakhs ಸಂಬಳ ತಗೋತಾ ಇರ್ತಾರೆ, ಸೊ ಅವ್ರಿಗೆ ಅವ್ರದ್ದು ರೇಟ್ ಆಫ್ ಇಂಟ್ರೆಸ್ಟು ನೋಡ್ತಿರ್ತಾರೆ. ಸೊ ಅಂಥವ್ರಿಗೆಲ್ಲ ನಾವು 9.99 ಅಥವಾ 10% ಇಂದನೂ ಕೂಡ ಸ್ಟಾರ್ಟ್ ಆಗುತ್ತೆ ಸರ್ ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್. ಎಸ್ ಸರ್. ಓಕೆ. ಸೊ ಮಿನಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಕೊಡ್ತೀರಾ? ಖಂಡಿತ. ಓಕೆ ಸರ್. ಈಗ ಹೋಮ್ ಲೋನ್ ಅಂತ ಬಂದಾಗ ಅದನ್ನ ಚೂರು ಎಕ್ಸ್ಪ್ಲೇನ್ ಮಾಡಿ ನಮಗೆ. ಸರ್ ಹೋಮ್ ಲೋನ್ ಅಂತ ಬಂದಾಗ ನೀವು ನಮಗೆ ಫಸ್ಟ್ ನೋಡೋದಲ್ಲಿ ಹೋಮ್ ಲೋನ್ ಅಂತಂದಾಗ ಫಸ್ಟ್ ನಿಮ್ಗೆ ಸೈಟ್ ಪರ್ಚೇಸಿಂದ ನಾವು ನೋಡುವಂಥದ್ದು. ಸೊ ಸೈಟ್ ಪರ್ಚೇಸಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಎಕ್ಸಾಂಪಲ್ ನಿಮ್ಮ ಸೈಟ್ ಅಂತಂದರೆ 60 to 70% ತನಕ ನಾವು ಫಂಡಿಂಗ್ ಮಾಡ್ತೀವಿ. 70%? ಎಸ್. ಈಗ ಎಕ್ಸಾಂಪಲ್ ನಿಮ್ಮದು 1 CR ಇದೆ ನಿಮ್ಮದು ಸೈಟ್ ವ್ಯಾಲ್ಯೂ ಅಂತಂದರೆ ನಿಮಗೆ ನಾವು 65 to 70 lakhs ತನಕ ಫಂಡ್ ಮಾಡ್ತಕ್ಕಂಥದ್ದು. ಅಂದರೆ ಸೊ ಫಂಡಿಂಗ್ ಬಂದು 70% ಇರುತ್ತೆ ಯಾವುದು ಸೈಟ್ಗಾದರೆ. ಸೊ ಅದೇ ನಿಮಗೆ ಅಲ್ಲೂ ಕೂಡ ನಿಮಗೆ ಕಾಂಪೋಸಿಟ್ ಲೋನ್ ಬರುತ್ತೆ. ಸೈಟ್ ಪರ್ಚೇಸ್ ಮಾಡಾದ್ಮೇಲೆ ಇಮಿಡಿಯೇಟಾಗಿ ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಅದಕ್ಕೂ ಕೂಡ ನಾವು ಆಲ್ಮೋಸ್ಟು ಅವ್ರದ್ದು ಪ್ರೊಫೈಲ್ ಬೇಸ್ ಮೇಲೆ ಅವ್ರ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು 100% ಫಂಡ್ ಮಾಡ್ತೀವಿ ಅಂತಲ್ಲ. ಈಗ ಎಕ್ಸಾಂಪಲ್ ಅವ್ರಿಗೆ 1 ಲಕ್ಷ ಸಂಬಳ ಬರ್ತಾ ಇರುತ್ತೆ. ಸೊ ಅವ್ರದ್ದು ಎಷ್ಟು ರಿಕ್ವೈರ್ಮೆಂಟ್ ನಾವು ನೋಡ್ತೀವಿ. ಈಗ ಆಲ್ರೆಡಿ ನಾವು ನಿಮ್ಗೆ ಹೇಳಿದೆ 1 ಕೋಟಿ ಸೈಟ್ ವ್ಯಾಲ್ಯೂ ಇದೆ, 70 lakhs ನಾವು ಆಲ್ರೆಡಿ ಸೈಟಿಗೆ ಕೊಟ್ಟಿದ್ದೀವಿ.
ಸೊ ಇನ್ನು ನೆಕ್ಸ್ಟ್ ಅವ್ರದ್ದು ಕನ್ಸ್ಟ್ರಕ್ಷನ್ಸು ಅವ್ರಿಗೆ ಎಷ್ಟು ಬೇಕಾಗಿದೆ, 30 lakhs ಬೇಕಾಗಿದೆಯಾ, 40 lakhs ಬೇಕಾಗಿದೆಯಾ, ಖಂಡಿತ ನಾವು ಅದಕ್ಕೂ ಫಂಡ್ ಮಾಡ್ತೀವಿ. ಕೊಡ್ತೀರಾ? ಎಕ್ಸಾಕ್ಟ್ಲಿ. ಸರ್ ಇಲ್ಲೊಂದು ಡೌಟ್ ಬರುತ್ತೆ, ಹಾಂ, ಸೈಟ್ ಅಂತ ಬಂದಾಗ ಖಾತಾ ಮ್ಯಾಟ್ರ್ ಆಗುತ್ತೆ. ಈ ಕಾಲದಲ್ಲಿ ಎ ಖಾತಾ, ಬಿ ಖಾತಾ, ಈ ಖಾತಾ, ಗ್ರಾಮ ಪಂಚಾಯತಿ, ರೆವೆನ್ಯೂ ಏನೇನೋ ಇದೆ ಸರ್. ಕೆಲವೊಬ್ರು ಹೇಳ್ತಾರೆ ಇಲ್ಲ ನಾವು ಈ ಖಾತಾ ಮಾತ್ರ, ಕೆಲವೊಬ್ರು ಹೇಳ್ತಾರೆ ಈ ಖಾತಾ ಇರಲೇಬೇಕು. ಸೊ ನಿಮ್ಮ ಹತ್ರ ಆ ರೀತಿ ರಿಸ್ಟ್ರಿಕ್ಷನ್ಸ್ ಇದೆಯಾ? ಎನಿ ಖಾತಾ ಇಸ್ ಅವೈಲೇಬಲ್? ಖಂಡಿತ ಸರ್, ನಾವು ಎ ಖಾತಾ, ಬಿ ಖಾತಾ, ಈ ಖಾತಾ, ಸೊ ಪ್ರತಿಯೊಂದು ಗ್ರಾಮ ಠಾಣ, ಸೊ ಎಲ್ಲ ರೀತಿಯ ಖಾತಾಗಳಿಗೂ ನಾವು ಲೋನ್ ಫಂಡ್ ಮಾಡ್ತೀವಿ ಅದನ್ನು. ಸೊ ನಾವು ಆಮೇಲೆ ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು ಅಂದರೆ ಸರ್, ನಮ್ಮಲ್ಲಿ ಬರೀ ಬ್ಯಾಂಗ್ಳೂರ್ ಮಾತ್ರ ಅಲ್ಲ, ಅಕ್ರಾಸ್ ಕರ್ನಾಟಕ ಯಾವುದೇ ಮೂಲೆಯಿಂದ ಕಾಲ್ ಮಾಡಿದ್ರು, ಯಾವುದೇ ಡಿಸ್ಟಿಕ್ಕಿಂದ ಕಾಲ್ ಮಾಡಿದ್ರು ನಾವು ಅಲ್ಲಿಗೆ ಸರ್ವಿಸ್ ಕೊಡ್ತೀವಿ ಸರ್. ನಾವು ಅಕ್ರಾಸ್ ಕರ್ನಾಟಕ? ಎಸ್ ಸರ್, ಎಕ್ಸಾಕ್ಟ್. ಎಲ್ಲಿ ಬೇಕಾದ್ರೂ ನಾವು ಸರ್ವಿಸ್. ಇದು ತುಂಬ ಒಳ್ಳೇದು ಅಂತೀನಿ. ಎಸ್ ಸರ್. ಈಗ ಬಿಸ್ನೆಸ್ ಲೋನನ್ನು ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್? ಖಂಡಿತ. ಸೊ ನಿಮ್ಮದು ಈಗ ಇದು ಬಿಸ್ನೆಸ್ ಲೋನ್ ಅಂತ ಬಂದರೆ, ಸೊ ನಿಮಗೆ ಸ್ಟಾರ್ಟ್ ಫ್ರಮ್ ನಿಮಗೆ ಇಲ್ಲಿ 2 ಲಕ್ಷದಿಂದ 20 ಕೋಟಿ ತನಕ ನಾವು ಫಂಡಿಂಗ್ ಮಾಡ್ತೀವಿ. 20 ಕೋಟಿ? ಎಸ್ ಸರ್, ಎಕ್ಸಾಕ್ಟ್ಲಿ. ಸೊ ನಾವು ಆಲ್ರೆಡಿ ಫಂಡ್ ಮಾಡಿದ್ದೀವಿ ಕೂಡ. ತುಂಬ ಅಂತಂದ್ರಲ್ಲ, ನಾವು ನನ್ನ ಒಂದು ಇದರೊಳಗಡೆ ಒಂದು 5 CR ಒಂದು ಮಾಡಿದ್ದೀವಿ, ಒಂದು 10 CR ಒಂದು ಮಾಡಿದ್ದೀವಿ, ಸೊ ಒಂದು 15 CR ಒಂದು ಮಾಡಿದ್ದೀವಿ. ಸೊ ಈಗ ನಾನು ನಿಮ್ಗೆ ಏನು ಹೇಳ್ಕೊಟ್ಟೆ ಅಂತಂದರೆ ಮಿನಿಮಮ್ 2 lakhs ಇಂದ ಹಿಡಿದು ಸೊ ಮ್ಯಾಕ್ಸಿಮಮ್ ನಿಮಗೆ 20 CR ತನಕನೂ ಬಿಸ್ನೆಸ್ ಲೋನ್ ಪ್ರೊವೈಡ್ ಮಾಡಿ. ಖಂಡಿತ ಸರ್. ಇಲ್ಲಿ ಬಿಸ್ನೆಸ್ ಲೋನ್ ಅಂತಂದರೆ ನಿಮಗೆ ಅನ್ಸೆಕ್ಯೂರ್ ಲೋನ್ ಅಂತ ಕರಿಬೋದು ಸರ್ ಇದನ್ನು. ಸೊ ಇಲ್ಲಿ 2 ಥರ ಬರುತ್ತೆ ಸರ್ ನಿಮಗೆ. ಅಂದರೆ ನಿಮಗೆ ಸೆಕ್ಯೂರ್, ಅನ್ಸೆಕ್ಯೂರ್ ಅಂತ ಬರುತ್ತೆ ನಿಮಗೆ. ಸೊ ಈ ಬಿಸ್ನೆಸ್ ಲೋನ್ ಆಗಲಿ, ಪರ್ಸನಲ್ ಲೋನ್ ಆಗಲಿ, ಇವೆರಡು ಕೂಡ ಅನ್ಸೆಕ್ಯೂರ್ಡ್ ಲೋನ್ ಅಂಡರ್ ಬರುತ್ತೆ. ಸೊ ಈ ಬಿಸ್ನೆಸ್ ಲೋನಲ್ಲಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ, ಸೊ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಏನಿದೆ, ಸೊ ಅವರು ಅದನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಕೊಡ್ತೀವಿ. ಎಕ್ಸಾಂಪಲ್, ನಮ್ಗೆ ಇಲ್ಲಿ ಏನಾಗುತ್ತೆ ಬಿಸ್ನೆಸ್ ಲೋನಲ್ಲಿ, ಯಾವುದೋ ಒಬ್ಬ ಕಸ್ಟಮರ್ HDFC ಬ್ಯಾಂಕಲ್ಲಿ ಅವ್ರದ್ದು ಅಕೌಂಟ್ ಇರುತ್ತೆ. ಸೊ ಅವರೆಲ್ಲ ಅಪ್ರೋಚ್ ಮಾಡಿದಾಗ ಅವ್ರದ್ದು ಟರ್ನ್ ಓವರ್ ಬಂದು ಒಂದು 3 ಕೋಟಿನೋ 4 ಕೋಟಿನೋ ಇರುತ್ತೆ. ಬಟ್ ಆ ಬ್ಯಾಂಕ್ ಅವ್ರಿಗೆ 50 lakhs ಅಥವಾ 70 lakhs ಅಂತ ಮಾತ್ರ ಹೇಳಿರುತ್ತೆ, ಏನಂದ್ರೆ ಅವ್ರಿಗೆ ಲೋನ್ ಎಲಿಜಿಬಿಲಿಟಿ. ಬಟ್ ನಾವು ಅಂಥ ಕಸ್ಟಮರ್ಸ್ಗಳಿಗೆ ಕೂಡ 2 CR ತನಕ, 3 CR ತನಕನೂ ಕೂಡ ನಾವು ಫಂಡಿಂಗ್ ಮಾಡಿರೋದು ಉಂಟು. 2 CR ವರೆಗೂ ಮಾಡಿ? ಖಂಡಿತ ಆಲ್ರೆಡಿ ಮಾಡ್ತಾನೆ ಇದ್ದೀವಿ, ಮಾಡಿದ್ದೀವಿ ಕೂಡ. ಎಸ್ ಸರ್, ಎಸ್ ಸರ್. ಸೊ ಹಾಗಾಗಿ ನಿಮಗೆ ಬಿಸ್ನೆಸ್ ಲೋನ್ ಅಂತ ಬಂದಾಗ ನಮ್ಮ ಕಸ್ಟಮರು ನಮ್ಮನ್ನೇ ಯಾಕೆ ಚೂಸ್ ಮಾಡಬೇಕು ಅಂತಂದರೆ, ಅಂದರೆ ಲೋನ್ ಸ್ಕೇಟ್ಗೆ ಯಾಕೆ ಬರಬೇಕು ಅಂತಂದರೆ, ಸೊ ಅವ್ರ ರಿಕ್ವೈರ್ಮೆಂಟ್ಸ್ ಏನೇ ಇದ್ರೂ ಕೂಡ ಅದನ್ನು ಫುಲ್ಫಿಲ್ ಮಾಡಿದ ಕೆಲಸ ನಾವು ಮಾಡಿದ್ದೀವಿ. ಎಸ್ಪೆಷಲಿ ಬಿಸ್ನೆಸ್ ಲೋನ್ ಏನಿದೆಯೋ, ಸೊ ಯಾರೇ ಬಿಸ್ನೆಸ್ ಪರ್ಸನ್ ಬಂದರೂ ಕೂಡ, ಸೊ ಇವತ್ತುವರೆಗೂ ಅವರು ಲೋನ್ ಸಿಕ್ಕಿಲ್ಲ ಅಂತ ಹೋಗಿದ್ದಿಲ್ಲ ಅವ್ರಿಗೆ. ಸೊ ನಾನು ಸರ್ ಅಲ್ಲಿ ಟ್ರೈ ಮಾಡಿದ್ದೀನಿ, ಖಂಡಿತ ಆಗುತ್ತಾ, ಯಾಕೆಂದ್ರೆ ಅಲ್ಲಿ ಆಲ್ರೆಡಿ ರಿಜೆಕ್ಟ್ ಆಗಿದೆ, ನಿಮ್ಗೆ ಸಿಗುತ್ತಾ ಅಂತ ಹೇಳಿರೋರು. ಸೊ 1 to double ನಾವು ಕೊಡಿಸಿರೋದುಂಟು. ಸೊ 1 CR ಎಕ್ಸ್ಪೆಕ್ಟ್ ಮಾಡ್ಕೊಂಬಂದಿರೋರಿಗೆ ಅವ್ರಿಗೆ 2 CR ತನಕನೂ, ಅಂದರೆ ನಾನು ಹೇಳ್ತಾ ಇರೋದು ಅಲ್ಲಿ 1 CR ಮಾತ್ರ ಆಗಿದೆ, ಸೊ ಇಲ್ಲಿ ನಿಮ್ಗೆ ಸಿಗುತ್ತಾ ನನಗೆ, ಖಂಡಿತ ಅವೆಲ್ಲ ನಾವು 2 CR ತನಕ ಮಾಡಿಕೊಟ್ಟಿದ್ದೀರಾ? 100% ಮಾಡಿದ್ದೀವಿ. ಸೂಪರ್. ಸೊ ಬಿಸ್ನೆಸ್ಗಳಿಗೆ ಲೋನ್ ಇದೆ? ಖಂಡಿತ ಇದೆ. 2 ಲಕ್ಷದಿಂದ 20 ಕೋಟಿವರೆಗೂ ಲೋನ್ ಮಾಡಿ. ಎಸ್ ಸರ್, ಎಸ್ ಸರ್. ಪ್ರೊಫೈಲ್ ಮೇಲೆ ಹೋಗುತ್ತೆ ಅಂತ. ಎಕ್ಸಾಕ್ಟ್ಲಿ. ಸರ್ ನೆಕ್ಸ್ಟ್ ಕಾರ್ ಲೋನ್, ಅದನ್ನ ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಸರ್, ನಮ್ಮ ಕಾರ್ ಲೋನ್ ಅಂತ ಬಂದಾಗ ನಿಮಗೆ ನೀವು ಹೊಸ ಕಾರ್ ತೊಗೊಬೇಕು. ಸೊ ಹೊಸ ಕಾರ್ ತೊಗೋಬೇಕು ಅಂತಂದ್ರೂ ನಾವು ಕೂಡ ಅಕ್ರಾಸ್ ದಿ ಕರ್ನಾಟಕ ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲಿ, ಅಂದರೆ ಎಕ್ಸಾಂಪಲ್ ನಮ್ಮದು ಇಂಡಿಯನ್ ಬ್ಯಾಂಕು, SBI ಬ್ಯಾಂಕು, ಬ್ಯಾಂಕ್ ಆಫ್ ಇಂಡಿಯಾ, BOB, ಬ್ಯಾಂಕ್ ಆಫ್ ಬರೋಡಾ, ಸೊ ಇಷ್ಟು ಜೊತೆಗೂ ನಮ್ಮದು ಟೈಅಪ್ಸ್ ಇದೆ. ಸೊ ಇಲ್ಲಿ ನಿಮ್ಗೆ ಏನು ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ, ಸೊ ಏನು ಬೇಸಿಕ್ ಇದೆ, ಈಗ ನಮಗೆ 7.5 ಕೂಡ ನಮ್ಗೆ ಸ್ಟಾರ್ಟ್ ಆಗುತ್ತೆ ರೇಟ್ ಆಫ್ ಇಂಟ್ರೆಸ್ಟು. ಸೊ ನಿಮಗೆ ನಾವು ಅದು ಏನು ಯೂಸ್ ಕಾರ್, ಅಂದರೆ ನ್ಯೂ ಕಾರ್ ಲೋನ್ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಿಮಗೆ ಯಾವುದೇ ಥರದ್ದು ಹಿಡನ್ ಚಾರ್ಜಸ್ ಇರಲ್ಲ. ಸೊ ಆಮೇಲೆ ನಿಮಗೆ ಪ್ರೀ ಕ್ಲೋಸರ್ ಚಾರ್ಜಸ್ ಇರಲ್ಲ ನಿಮಗೆ. ಸೊ ಹಾಗಾಗಿ ನಾವು ಜನರಲ್ ಆಗಿ ಈ ನ್ಯಾಷನಲೈಸ್ ಬ್ಯಾಂಕ್ನ ಪ್ರಿಫರ್ ಮಾಡ್ತೀವಿ ಸರ್. ಈಗ ನಾವು ಕೂಡ ಫಂಡ್ ಮಾಡ್ತಾ ಇರೋದು ನ್ಯೂ ಕಾರ್ಗೆಲ್ಲ ನ್ಯಾಷನಲೈಸ್ ಬ್ಯಾಂಕ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗೆ ನಾವು ಪ್ರೈವೇಟ್ ಬ್ಯಾಂಕ್ ಕೊಡ್ತಾ ಇಲ್ಲ ಅಂತಲ್ಲ, ಈವನ್ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ಇಲ್ಲೂ ಕೂಡ ನಾವು ನ್ಯೂ ಕಾರ್ ಲೋನ್ನ ನಾವು ಕೊಡ್ತಾ ಇದೀವಿ ಆಲ್ರೆಡಿ. ಖಂಡಿತ. ಸೊ ಆಲ್ ಟೈಪ್ ಆಫ್ ಲೋನ್ಸ್ ಅವೈಲೇಬಲ್ ಅಕ್ರಾಸ್ ಕರ್ನಾಟಕ. ನಾವು ನ್ಯೂ ಕಾರ್ ಲೋನ್ಸ್ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಸರ್. ಯಾವುದೇ ಮೂಲೆ, ಈಗ ಹುಬ್ಳಿಯಿಂದ ಯಾರೋ ಕಾಲ್ ಮಾಡಿ, ಸರ್ ನನಗೆ ನಾನು ಕಾರ್ ತಗೋತಾ ಇದ್ದೀನಿ, ಸೊ ನನಗೆ ಲೋನ್ ಕೊಡ್ತೀರಾ ಅಂತ ಕೇಳಿದ್ರೆ, ಅವರು ಇರ್ತಕ್ಕಂಥ ನಿಯರ್ ಬ್ರಾಂಚಲ್ಲಿ, ಸೊ ನಾವು ಅದನ್ನು ಡಾಕ್ಯುಮೆಂಟೇಷನ್ಸ್ ನಾವು ಇಲ್ಲಿಂದನೇ ನಾವು ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ಅಪ್ರೂವ್ ಮಾಡಿಸ್ಕೊಡೋ ಕೆಲಸನ ನಾವು ಖಂಡಿತ ಮಾಡ್ಕೊಡ್ತೀವಿ ವಿತ್ ಡೋರ್ ಸ್ಟೆಪ್ಪಲ್ಲಿ. ವಾಟ್ ಅಬೌಟ್ ಯೂಸ್ಡ್ ಕಾರ್ ಸರ್? ಹಾಂ, ಖಂಡಿತ. ಯೂಸ್ ಕಾರ್ ಅಂತಂದರೆ ನಿಮಗೆ 2015 ಆನ್ವರ್ಡ್ಸ್, ಅಂದರೆ 2015 ಮಾಡೆಲ್ ಏನಿದೆಯೋ ಅದರಿಂದ ಆಚೆಗೆ ಬರ್ತಕ್ಕಂಥ ಎಲ್ಲ ಕಾರ್ಗಳಿಗೂ ನಾವು ಫಂಡಿಂಗ್ ಮಾಡ್ತೀವಿ. ಖಂಡಿತ. ಸರ್ ನಮ್ಮದು 90% ಅಥವಾ 85ಇಂದ 90% ತನಕ ಫಂಡಿಂಗ್ ಮಾಡಿದೆ. ಎಕ್ಸಾಂಪಲ್, ಈಗ ನೀವು 10 ಲಕ್ಷ ಕಾರ್ ವ್ಯಾಲ್ಯೂಯೇಷನ್ ಇರುತ್ತೆ ಅಂತಂದರೆ ನಾವು 9 ಲಕ್ಷ ತನಕನೂ ನಾವು ಫಂಡ್ ಮಾಡ್ತೀವಿ ಯೂಸ್ ಕಾರ್. 100% ಸರ್. ಬಟ್ ಯೂಸ್ ಕಾರಲ್ಲಿ ಏನಾಗುತ್ತೆ, ನಿಮಗೆ 5 years ಟೆನ್ಯೂರ್ ಮಾತ್ರ ಸಿಗುತ್ತೆ. ಅದೇ ನೀವು ನ್ಯೂ ಕಾರಲ್ಲಿ ಆದರೆ 7 years ತನಕನೂ ಸಿಗುತ್ತೆ ನಿಮಗೆ. ಸೊ ಯೂಸ್ ಕಾರಲ್ಲಿ ನಿಮಗೆ 5 years ಟೆನ್ಯೂರ್ ಸಿಗುತ್ತೆ. ಸೊ ಅದು ಕೂಡ ನಿಮಗೆ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಏನಿದೆ ಆ ಯೂಸ್ ಕಾರು ನಾವು ಮಾಡ್ಕೊಡ್ತೀವಿ. ಅದು ಕೂಡ ಅಕ್ರಾಸ್ ಕರ್ನಾಟಕನೇ ಸರ್. ಹೌದಾ? ಬಿಸ್ನೆಸ್ ಲೋನ್ ಅಂತ ಬಂದಾಗ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಿಗೆ ಬರುತ್ತೆ?
ಸೊ ಬಿಸ್ನೆಸ್ ಲೋನ್ ಬಂದಾಗ ನಿಮಗೆ ಈವನ್ ನಿಮಗೆ 14%ಇಂದ ಇದು 19% ತನಕ ಇರುತ್ತೆ. ಸಿಗುತ್ತೆ. ಹೋಮ್ ಲೋನ್ ಅಂತ ಬಂದಾಗ ಸೊ ಹೋಮ್ ಲೋನ್ ಬಂದಾಗ 7.5% ಇರುತ್ತೆ. 7.5. ಹಾಂ. ಆಟೋ ಲೋನ್ ಅಂತ ಬಂದಾಗ ಸೊ ಆಟೋ ಲೋನ್ ಕೂಡ ನಿಮಗೆ ಈಗ ಅದು 7.8%, 7.5 ಇಂದನೇ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗುವಂಥದ್ದು. ಓಕೆ ಸರ್, ನೆಕ್ಸ್ಟು ಇದು ಮೇನ್ ಕ್ವಶನ್ ಇದೆ ಆ್ಯಕ್ಚುಲಿ. ಸರ್, ಎಷ್ಟೊಂದು ಈ ಲೋನ್ ಪ್ರೊವೈಡಿಂಗ್ ಕಂಪ್ನಿಗಳಿದೆ, ಎಷ್ಟೋ ಇದೆ, ನಾನು ಎಷ್ಟೋ ಪರಿಚಯ ಮಾಡಿಕೊಟ್ಟಿದ್ದೀನಿ. ಸೊ ಲೋನ್ಸ್ ಗೇಟ್ ಅಂತ ಬಂದಾಗ ನಮ್ಮ ವೀಕ್ಷಕರು ನಿಮ್ಮನ್ನೇ ಯಾಕೆ ಚೂಸ್ ಮಾಡ್ಬೇಕು ಸರ್? ಅಂಥದ್ದು ಏನು ಸರ್ ಬೆನಿಫಿಟ್ ಇದೆ ನಿಮ್ಮ ಹತ್ರ? ಖಂಡಿತ ಸರ್. ಓಕೆ, ಇದು ಒಂದು ಒಳ್ಳೆ ಗುಡ್ ಕ್ವಶನ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ, ಸೊ ನಾವು ಬೇರೆಯವ್ರಿಗಿಂತ ಹಿಂಗೆ ಡಿಫ್ರೆಂಟ್ ಅಂದರೆ ಸರ್ ನಮ್ಮದು ಮೇಜರ್ ಮೋಟೋ ಬಂದು ಸರ್ವಿಸ್ ಸರ್ ನಮ್ಮದು. ಸೊ ಯಾರೋ ಬಂದರು ಏನೋ ಕೇಳಿದ್ರು ನಾವು ಲೋನ್ ಕೊಡಿಸಿದ್ವಿ ಅಷ್ಟೇ ಅಲ್ಲ ಸರ್. ನಮಗೆ ಆ ಕಸ್ಟಮರ್ಸ್ ಬಂದು ಕೂತ್ಕೊಂಡಾಗ ಫಸ್ಟು ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರ ರಿಕ್ವೈರ್ಮೆಂಟ್ನ ಚೆಕ್ ಮಾಡ್ತೀವಿ. ಸೊ ಆ ರಿಕ್ವೈರ್ಮೆಂಟ್ ಚೆಕ್ ಮಾಡಿದ್ಮೇಲೆ ಅವ್ರ ಪ್ರೊಫೈಲ್ ಚೆಕ್ ಮಾಡ್ತೀವಿ. ಆ ಪ್ರೊಫೈಲು ರಿಕ್ವೈರ್ಮೆಂಟು ಪ್ರೊಫೈಲ್ನು ನಾವು ಮ್ಯಾಚ್ ಆಗುತ್ತಾ? ಸೊ ಇಲ್ಲ, ಅವ್ರು ಏನಾಗುತ್ತೆ, ಆ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ಅವ್ರ ಪ್ರೊಫೈಲ್ಗೆ. ಸೊ ಆಗ ಅವ್ರು ಏನಂತ ಅವ್ರು ಕೇಳ್ಕೊಂಡು ಬಂದಿರತಕ್ಕಂಥ ಬ್ಯಾಂಕಲ್ಲಿ ಅವ್ರು ಆಲ್ರೆಡಿ ಬೇರೆ ಕಡೆ ಕ್ರಾಸ್ ಚೆಕ್ ಮಾಡಿರ್ತಾರೆ, ಅಲ್ಲಿ ಸಿಗಲ್ಲ ಹಾಗಲ್ಲ ಅಂತ ಹೇಳಿ ಕಳಿಸ್ಬಿಟ್ಟಿರ್ತಾರೆ. ಸೊ ನಾವು ಅವ್ರಿಗೆ ಏನು ಮಾಡ್ತೀವಿ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಸರ್ ನೀವು ಈ ಬ್ಯಾಂಕಲ್ಲಿ ಹೋದರೆ ನಿಮ್ಗೆ ಈ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಿಗುತ್ತೆ. ಸೊ ಈ ಬ್ಯಾಂಕಲ್ಲಿ ಹೋದರೆ ನಿಮಗೆ ಇಷ್ಟು ಲೋನ್ ಅಮೌಂಟ್ ಜಾಸ್ತಿ ಸಿಗುತ್ತೆ, ಬಟ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಚೇಂಜಸ್ ಇರುತ್ತೆ. ಪ್ರತಿಯೊಂದು ಇನ್ಸೆಂಟಿವ್ ಅಂದರೆ ನಾವು ಏನು ಮಾಡ್ತೀವಿ, ಅವ್ರಿಗೆ ಪಾಯಿಂಟ್ ಟು ಪಾಯಿಂಟ್ ಖಂಡಿತ ಕಂಪ್ಲೀಟ್ ನಾವು ಎಕ್ಸ್ಪ್ಲನೇಷನ್ ಡೀಟೇಲ್ಸ್ ಎಲ್ಲ ನಾವು ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಸೊ ನಾವಲ್ಲಿ ಏನಂತಂದರೆ ಫ್ರಮ್ ದ ಡೇ ಒನ್ ಟಿಲ್ ಅವ್ರದ್ದು ಡಿಸ್ಬರ್ಸ್ಮೆಂಟ್ ತನಕ, ಅದಾದಮೇಲೂ ಕೂಡ ಅವ್ರದ್ದು ಯಾವುದೋ ಒಂದು 6 ತಿಂಗಳಾದಮೇಲೆ 1 ವರ್ಷ ಆದಮೇಲೆ, ಸರ್ ನನಗೆ ಯಾವುದೋ ಲೋನ್ ಅಮೌಂಟ್ ಬಂದಿದೆ ಸರ್, ನಾನು ಲೋನ್ ಕ್ಲೋಸ್ ಮಾಡಬೇಕು. ಸೊ ಎಷ್ಟೋ ಬ್ಯಾಂಕ್ಗಳು ಅಥವಾ ಎಷ್ಟೋ ಎಕ್ಸಿಕ್ಯೂಟಿವ್ಸ್ಗಳು ಏನು ಮಾಡ್ತಾರೆ, ಅವರಿಗೆ ಸರ್ವಿಸ್ ಕೊಡಲ್ಲ. ಬಟ್ ನಮ್ಮಲ್ಲಿ ಹಾಗಲ್ಲ ಸರ್. ಮೊದಲನೇ ದಿನ ಕಸ್ಟಮರ್ಸ್ ಬಂದಾಗ ಅವ್ರಿಗೆ ನಾವು ಏನು ಸರ್ವಿಸ್ ಪ್ರೊವೈಡ್ ಮಾಡಿರ್ತೀವೋ, ಸೊ ಟಿಲ್ ಎಂಡ್ ಆಫ್ ದಿ ಅವರು ಇಲ್ಲ ನಾನು ಲೋನ್ ಕ್ಲೋಸ್ ಮಾಡ್ಕೋಬೇಕು, ನನಗೆ ಯಾವುದೋ ಅಮೌಂಟ್ ಅರೇಂಜ್ ಆಗಿದೆ ಅಂತಂದರೆ ಅಲ್ಲಿ ತನಕ ಕೂಡ ನಾವು ಅವ್ರಿಗೆ ಸರ್ವಿಸ್ ಕೊಡುವಂಥದ್ದು. ಸೊ ಅದು ಅಷ್ಟೇ ಅಲ್ಲ ಸರ್, ನಾನು ಹೇಳ್ತಾ ಇರೋದು ಅದಕ್ಕೆ ಹೇಳಿದ್ದಾನೆ ನಿಮಗೆ. ಯಾರೋ ಒಬ್ಬರು ಪರ್ಸ್ನಲ್ ಲೋನ್ ಕೇಳ್ಕೊಂಡು ಬಂದಿರ್ತಾರೆ, ಸೊ ಅದಾದಮೇಲೆ ನಾವು ಪರ್ಸ್ನಲ್ ಲೋನ್ ಪ್ರೊವೈಡ್ ಮಾಡಿರ್ತೀವಿ. ಅದಾದಮೇಲೆ ನೆಕ್ಸ್ಟ್ ಅವ್ರಿಗೆ ಕಾರಿನ ಅವಶ್ಯಕತೆ ಇರುತ್ತೆ. ಸರ್ ನಾನೊಂದು ಕಾರ್ ತೊಗೋಬೇಕು ಅಂತ ಇದ್ದೀನಿ, ಒಂದು ನ್ಯೂ ಕಾರ್ ತೊಗೋಬೇಕು ಅಂತ ಇದ್ದೀನಿ, ನನಗೆ ಯಾವ ಬೆಸ್ಟ್ ಬ್ಯಾಂಕ್ ಸಜೆಸ್ಟ್ ಮಾಡ್ತೀರಾ? ಅವ್ರಿಗೆ ನಾವು ಬೆಸ್ಟ್ ಬ್ಯಾಂಕ್ನ ನಾವು ಸಜೆಸ್ಟ್ ಮಾಡಿಕೊಡ್ತೀವಿ ಅವ್ರ ಪ್ರೊಫೈಲಿಗೆ ತಕ್ಕಂಡು. ಇಲ್ಲ ನಾನು ಯಾವುದೋ ಒಂದು ಯೂಸ್ ಕಾರ್ ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ ಸರ್, ನಿಮ್ಮಿಂದ ಸಜೆಷನ್ ಏನು? ಖಂಡಿತ ನಾವು ಅದನ್ನೆಲ್ಲ ಸಜೆಷನ್ ಕೊಡ್ತೀವಿ. ನೆಕ್ಸ್ಟ್ ಅದು ಆಪ್ಷನ್ ಏನು ನಿಮಗೆ, ಹೋಮ್ ಲೋನು, ಅಥವಾ ನಾನು ಸರ್ ಒಂದು ಫ್ಲ್ಯಾಟ್ ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ, ಅಥವಾ ಮನೆ ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ, ಸೊ ನನಗೆ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಿ ಸಿಗುತ್ತೆ ಸರ್? ಸೊ ಆ ಒಂದು ಈ ಥರ ನಾನು ನಿಮ್ಗೆ ಏನು ಹೇಳಿದ್ದು, ಆ ಕಸ್ಟಮರು ನಮ್ಮ ಹತ್ರ ಬಂದಾಗ ಫ್ರಮ್ ದ ಡೇ ಒನ್ ಟು ಟಿಲ್ ದ ಎಂಡ್, ಸೊ ಅಂದರೆ ಪರ್ಸ್ನಲ್ ಲೋನ್ ಆಗಿರ್ಬೋದು, ಅವ್ರು ಕಾರ್ ಲೋನ್ಸ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಪರ್ಸನ್ ಆಗಿದ್ದರೆ ಅವ್ರಿಗೆ ಬಿಸ್ನೆಸ್ ಲೋನ್ ಆಗಿರ್ಬೋದು, ಅಥವಾ ಮಾರ್ಟ್ಗೇಜ್ ಲೋನ್ ಆಗಿರ್ಬೋದು, ಲೋನ್ ಎಗೇನ್ಸ್ಟ್ ಪ್ರಾಪರ್ಟಿ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಲೋನ್ಸ್ಗಳಾಗಿರ್ಬೋದು ಸರ್, ಅವ್ರಿಗೆ ಡೇ ಒನ್ನಿಂದ ಟಿಲ್ ದ ಎಂಡ್ ತನಕ ನಾವು ಸರ್ವಿಸ್ ಕೊಡುವಂಥ ಕೆಲಸನ ನಾವು ಮಾಡ್ತೀವಿ. ಸೊ ಕಸ್ಟಮರ್ಸ್ಗಳಿಗೆ ಏನಂತಂದರೆ, ಈಗ ಒಂದು ಸಲ ನಿಮ್ಗೆ ಎಕ್ಸ್ಪೀರಿಯನ್ಸ್ಗಳಿರುತ್ತೆ, ಯಾವುದೋ ಒಂದು ಪ್ರಾಡಕ್ಟ್ನ ನಾವು ಸೇಲ್ ಮಾಡಿದಾಗ ನೆಕ್ಸ್ಟ್ ಇನ್ನೊಂದು 3 ತಿಂಗಳು 6 ತಿಂಗಳಾದಮೇಲೆ ಕೆಲವು ಸಲ ಕಾಲ್ ಎತ್ತಲ್ಲ, ಕಾಲ್ ಪಿಕ್ ಮಾಡಲ್ಲ, ಅವ್ರು ಸರ್ವಿಸ್ ಕೊಡಲ್ಲ. ಸೊ ಈ ಥರದ್ದು ಒಂದು ಪ್ರಾಬ್ಲಮ್ಸ್ಗಳನ್ನ ನೀವು ನೋಡ್ತಿರ್ತೀರ. ಬಟ್ ನಮ್ಮಲ್ಲಿ ಮೇನ್ ಮೋಟೋ ಏನಂತಂದರೆ, ಅಥವಾ ನಮ್ಮ ಮೇನ್ USP ಏನಂತ ಏನು ಕರಿಬೋದು ಅಂತಂದರೆ, ಲೋನ್ಸ್ ಗೇಟಲ್ಲಿ ಫ್ರಮ್ ದ ಡೇ ಒನ್ ಟು ಟಿಲ್ ದ ಎಂಡ್, ಸೊ ಅವ್ರಿಗೆ ನಾವು ಸರ್ವಿಸ್ ನಿರಂತರವಾಗಿ ಕೊಡ್ತಾ ಇರ್ತೀವಿ. ಖಂಡಿತ. ಸೊ ನಮ್ದು ಡೆಡಿಕೇಟೆಡ್ ಪರ್ಸನ್ಸ್ ಇರ್ತಾರೆ. ಸೊ ಅವ್ರು ಕಾಲ್ ಮಾಡಿದಾಗ ನಾವು ಅವ್ರಿಗೆ ಅಟ್ಲೀಸ್ಟ್ ಇಮಿಡಿಯೇಟ್ ಆಗಿಲ್ಲ ಅಂತಂದ್ರು ನೆಕ್ಸ್ಟ್ ಒಂದು ಅರ್ಧ ಗಂಟೆನೋ ಅಥವಾ 15 ಮಿನಿಟ್ಸ್ ಆದಮೇಲೆ ನಮ್ಮವ್ರು ಕಾಲ್ ಬ್ಯಾಕ್ ಮಾಡಿ ಅವ್ರದ್ದು ಏನು ಕ್ವೈರೀಸ್ ಇರುತ್ತೋ ಅದನ್ನು ರಿಸಾಲ್ವ್ ಮಾಡೋ ಕೆಲಸ ನಾವು ಮಾಡ್ತೀವಿ. ಓಕೆ ಸರ್, ಇಲ್ಲಿ ನಂದೊಂದು ಕ್ವಶನ್ ಇದೆ ಸರ್. ಸೊ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ಬೋದು, ನಾವು ಒಂದು ಕಡೆ ಲೋನ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಸಿಗಲಿ, ಪ್ರೊಸೆಸಿಂಗ್ ಫೀಸ್ ಕಮ್ಮಿ ಇರಲಿ, ಮೇನಾಗಿ ನೀವು ಕಮಿಷನ್ ಸ್ವಲ್ಪ ಕಮ್ಮಿ ತೊಗೊಳ್ಳಿ, ಇವೆಲ್ಲ ಇರುತ್ತೆ. ಇವೆಲ್ಲವೂ ನಿಮ್ಮಲ್ಲಿ ಇದೆಯಾ ಸರ್? ಸರ್ ಖಂಡಿತ, ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ನಾನು ಅದಕ್ಕೆ ಹಾಗೆ ಮತ್ತೊಮ್ಮೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ ಬರೋ ಕಸ್ಟಮರ್ಸ್ಗಳಿಗೆ ನಾವು ಪ್ರತಿಯೊಬ್ಬರಿಗೂ ಅವ್ರ ಹತ್ರ ನಾವು ಫಸ್ಟು ನಾವು ಏನು ಮಾಡ್ತೀವಿ, ಅವ್ರದ್ದು KYC ಡಾಕ್ಯುಮೆಂಟ್ಸ್ ತೊಗೊಂಡು, ಸೊ ಅವ್ರದ್ದು ಸಿಬಿಲ್ ಜನ್ರೇಟ್ ಆದಾಗ ಸೊ ಅವ್ರದ್ದು ಏನು ಪ್ರಾಬ್ಲಮ್ಸ್ ಇದೆ ನಾವು ಅದನ್ನು ಫಸ್ಟು ರೆಕ್ಟಿಫೈ ಮಾಡ್ತೀವಿ. ಇಲ್ಲ ಅವ್ರದ್ದು ತುಂಬಾ ಸಿಬಿಲ್ದೆಲ್ಲ ತುಂಬ ಪ್ರಾಬ್ಲಮ್ ಇದೆ, ಅಂದರೆ 600 ಇದೆ, 550 ಇದೆ ಅಂತಂದರೆ, ಸೊ ಇಲ್ಲಿ ಎಲ್ಲೂ ಲೋನ್ ಆಗಲ್ಲ ಅಂತಂದರೆ ಮತ್ತೆ ಆ ಸಿಬಿಲ್ನ ನೀವು ಹಿಂಗೆ ಕರೆಕ್ಟ್ ಮಾಡ್ಕೋಬೇಕು ಅನ್ನೋ ಮಾಹಿತಿನೂ ಕೂಡ ನಾವು ಅವ್ರಿಗೆ ಕೊಡ್ತೀವಿ ಸರ್. ಸರಿ. ಸೊ ಅಂದರೆ ನಾನು ನಿಮ್ಗೆ ಏನು ಹೇಳ್ತಾ ಇರೋದು, ಲೋನ್ಸ್ ಗೇಟ್ಗೆ ನೀವು ಯಾಕೆ ಬರಬೇಕು ಅನ್ನೋ ಪ್ರಶ್ನೆಗೆ ಮತ್ತೆ ಬಂದಂಗೆ ಆಯ್ತು ನನಗೆ. ಸೊ ಏನಂತಂದರೆ, ಸಿಬಿಲ್ ಸರಿ ಇಲ್ಲ ಸರ್, ನಿಮ್ಮ ಸಿಬಿಲ್ ಸರಿ ಇಲ್ಲ, ನೀವು ರಿಜೆಕ್ಟ್ ಆಯಿತು, ನೀವು ಹೊರಟ್ಬಿಡಿ, ಅಲ್ಲ. ಸೊ ನಾವೇನು ಮಾಡ್ತೀವಿ, ಅವ್ರು ನಿಮ್ಮ ಸಿಬಿಲ್ ಯಾಕೆ ಸರಿ ಇಲ್ಲ, ಏನು ಪ್ರಾಬ್ಲಮ್ ಆಗಿದೆ, ಸೊ ಅದಕ್ಕೆ ಏನು ಸೊಲ್ಯೂಷನ್ ನಾವು ಕೊಡ್ಬೋದು ನಮ್ಮ ಕಡೆಯಿಂದ, ಸೊ ಅದು ಕೂಡ ನಮ್ಮ ಲೋನ್ಸ್ ಗೇಟಲ್ಲಿ ಸಿಗುವಂಥದ್ದು. ಸೊ ಎರಡನೇದು ನೆಕ್ಸ್ಟು ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಪಾರ್ಟು. ಕೆಲವ್ರು ಬರ್ತಾರೆ, ಸರ್ ನಂಗೆ ಈ ರೇಟ್ ಆಫ್ ಇಂಟ್ರೆಸ್ಟ್ ಯಾಕೆ ಸಿಗ್ತಾ ಇಲ್ಲ. ಸೊ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಪ್ರಾಕ್ಟಿಕಲ್ ಆಗಿ. ಎಕ್ಸಾಂಪಲು ಅವರು ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ಟ್ರ್ಯಾಕ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂತಂದಾಗ ಖಂಡಿತ ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಖಂಡಿತ ಚೆನ್ನಾಗಿ ಸಿಗುತ್ತೆ. ಎಕ್ಸಾಂಪಲ್ ನಿಮ್ಗೆ ಹೇಳಿದೆ, ಹೋಮ್ ಲೋನ್ ಬೇಕು ಅವ್ರಿಗೆ, ರೇಟ್ ಆಫ್ ಇಂಟ್ರೆಸ್ಟ್ ಅವ್ರಿಗೆ ಏನು, ಅವ್ರ ಸಿಬಿಲ್ಲು ಚೆನ್ನಾಗಿದೆ, ಪ್ರೊಫೈಲು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಖಂಡಿತ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಸೊ ಇಲ್ಲ ಅವ್ರು ಏನೋ ಒಂದು ಸಿಬಿಲ್ ಅವ್ರದ್ದು ಡ್ರಾಪ್ ಆಗಿರುತ್ತೆ, ಎಕ್ಸಾಂಪಲ್ ಅವ್ರದ್ದು 680 700 ಬಂದಿರುತ್ತೆ. ಸೊ ಆಗ ಖಂಡಿತ ನಾವು ಅದನ್ನು ರಾಂಗ್ ಕಮಿಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅವಾಗ ಏನಾಗುತ್ತೆ, ಆ ಒಂದು ಪ್ರೊಫೈಲ್ಗೆ, ಆ ಸಿಬಿಲ್ ಸ್ಕೋರ್ಗೆ ನಾವು ಏನು ಬೆಸ್ಟ್ ರೇಟ್ ಏನು ಕೊಡಿಸ್ಬೋದು,
ಸೊ ಆ ಪ್ರಯತ್ನ ನಾವು ಖಂಡಿತ ನಾವು ಮಾಡೇ ಮಾಡ್ತೀವಿ. ಓಕೆ. ಸೊ ಇರೋದ್ರಲ್ಲಿ ಬೆಸ್ಟನ್ನು ನಾವು ಮಾಡ್ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಮಾಡ್ತೀರಾ? ಈಗ 7.5% ಸಿಗೋ ಜಾಗದಲ್ಲಿ 8% ಅಥವಾ 8.5 ಏನಿದೆ, ಸೊ ಅದನ್ನು ನಾವು ಕೊಡಿಸುವಂಥ ಪ್ರಯತ್ನ. ಅಂದರೆ ನಿಮಗೆ ನಾನು ಮುಖ್ಯವಾಗಿ ಏನು ಹೇಳಬೇಕು ಅಂದರೆ ಟ್ರಾನ್ಸ್ಪರೆಂಟ್ ಇರುತ್ತೆ. ಸೊ ಯಾವುದೋ ಒಂದು ಫಾಲ್ಸ್ ಕಮಿಟ್ಮೆಂಟ್ ಆಗಲಿ ಅಥವಾ ಹಿಡನ್ ಚಾರ್ಜಸ್ ಆಗಲಿ, ಸೊ ಇಲ್ಲ ಲೋನ್ ತೊಗೊಂಡ್ಬಿಡ್ಲಿ ಫಸ್ಟ್ ಕಸ್ಟಮರ್ ಆಮೇಲೆ ನೋಡ್ಕೊಳ್ಳೋಣ, ಖಂಡಿತ ಇಲ್ಲ. ಸೊ ಅವ್ರು ತೊಗೊಳ್ತಾರೋ ಬಿಡ್ತಾರೋ, ನಮ್ಮ ಕಡೆಯಿಂದ ಏನೇನು ಪಾಲಿಸೀಸ್ಗಳು ಏನಿದೆಯೋ ಸೊ ಅಥವಾ ಇನ್ಫಾರ್ಮೇಷನ್ಸ್ ಏನಿದೆಯೋ ಆ ಕೊಡುವಂಥ ಪ್ರಯತ್ನನ ನಾವು ಮಾಡುವಂಥ ಕೆಲಸನೇ ಈ ಲೋನ್ಸ್ ಗೇಟ್ ಮಾಡುತ್ತೆ ಸರ್ ಅದು. ಸೊ ಆಗ ಕಸ್ಟಮರ್ಸ್ಗಳಿಗೆ ಏನಿರುತ್ತೆ ಇಲ್ಲಿ ಯಾವುದೇ ಥರದ್ದು ಓಕೆ ಆದರೆ ಟ್ರಾನ್ಸ್ಪರೆನ್ಸಿ ಇರೋದ್ರಿಂದ ಕಸ್ಟಮರ್ ನಂಬಬಹುದು ನಮ್ಮನ್ನು. ಸೊ ಮೇಜರ್ ನಾನು ಮೋಟೋ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಕಸ್ಟಮರು ನಮ್ಮನ್ನು ಬ್ಲೈಂಡಾಗಿ ಬಂದು ನಂಬಿ ನಮ್ಮನ್ನು ಅವ್ರು ಕೊಡುವಂಥ ಡಾಕ್ಯುಮೆಂಟ್ಸ್ಗೆ ಇಲ್ಲಿ ಲೋನ್ ಪ್ರೊವೈಡ್ ಮಾಡೋ ಕೆಲಸನ ನಾವು ಖಂಡಿತ ನಾವು ಮಾಡಿಕೊಡ್ತೀವಿ. ಮಾಡ್ತೀರಾ? ಖಂಡಿತ ಖಂಡಿತ. ಸೂಪರ್ ಸೂಪರ್ ಸರ್. ಇವಾಗಿನ ಕಾಲ ನೀವು ಹೇಳಿದ್ರಿ ಇಲ್ಲಿ ಬಂದು ಕೊಡಬೇಕು ಅಂತ, ಬಟ್ ತುಂಬಾ ಜನ ಏನು ಮಾಡ್ತಾರೆ ಅಂದರೆ ಬಿಸಿ ಇರ್ತಾರೆ, ಓಡಾಡೋಕ್ಕಾಗಲ್ಲ. ಈಗಿನ ಕಾಲದಲ್ಲಿ ಎಲ್ಲ ಆನ್ಲೈನು. ಸೊ ನಿಮ್ಮದು ಡೋರ್ ಸ್ಟೆಪ್ ಸರ್ವಿಸ್ ಏನಾದರೂ ಇದೆಯಾ ಸರ್? ಡೋರ್ ಸ್ಟೆಪ್ ಸರ್ವಿಸ್ ಇದೆಯಾ ಅನ್ನೋದಕ್ಕಿಂತ ನಮ್ದು 100% ಡೋರ್ ಸ್ಟೆಪ್ ಸರ್ವಿಸೇ ಇರೋದು. ಆಲ್ರೆಡಿ 100%. ಎಸ್ ಸರ್, ಎಸ್ ಸರ್. ಓಕೆ ಓಕೆ. ಜಸ್ಟ್ ನಮ್ಮ ಕಸ್ಟಮರ್ ಈಗ ನೀವು ಕೊಡುವಂಥ ನಮ್ಮ ನಂಬರ್ ಏನಿರುತ್ತೋ, ಸೊ ಅದಕ್ಕೆ ಅದು ಮಿಸ್ ಕಾಲು ಅಥವಾ ಅವ್ರದ್ದೊಂದು ವಾಟ್ಸಪ್ಪಲ್ಲಿ ಅವ್ರಿಗೆ ಹಾಯ್ ಅಂತ ಕಳಿಸಿ ಅವ್ರದ್ದು ರಿಕ್ವೈರ್ಮೆಂಟ್ ಇರುವಂಥ ಯಾವ ಲೋನ್ ಇದೆ, ಎಕ್ಸಾಂಪಲ್ ನನ್ನ ಪರ್ಸ್ನಲ್ ಲೋನ್ ಇದೆ ರಿಕ್ವೈರ್ಮೆಂಟ್ ಇದೆಯೋ ಅದನ್ನು ಅವ್ರು ಜಸ್ಟ್ ವಾಟ್ಸಪ್ ಮಾಡಿದ್ರೆ ಸಾಕು. ನಮ್ಮ ಡೆಡಿಕೇಟೆಡ್ ಪರ್ಸನು ಅಥವಾ ನಾವೇನು ಮಾಡ್ತೀವಿ ಅವ್ರ ಕಸ್ಟಮರ್ಗೆ ಕಾಲ್ ಮಾಡ್ತೀವಿ. ಸೊ ಅವ್ರ ಹತ್ರ 1-to-1 ಡಿಸ್ಕಸ್ ಮಾಡಿ, ಸೊ ಪ್ರೊಫೈಲ್ ಅರ್ಥ ಮಾಡಿಕೊಂಡು ನಮ್ಮ ಎಕ್ಸಿಕ್ಯೂಟಿವ್ ಅಥವಾ ನಾವು ಅವ್ರ ಕಸ್ಟಮರ್ ಪ್ಲೇಸ್ಗೆ ಹೋಗಿ ಅವ್ರಿಗೆ ಸರ್ವಿಸ್ ಕೊಡುವಂಥ ಪ್ರಯತ್ನನ ನಿರಂತರವಾಗಿ ಮಾಡ್ತಾ ಇದ್ದೀವಿ ಕೂಡ. ನಾವು ಯಾರನ್ನೂ ಕಸ್ಟಮರ್ಸ್ ಇಲ್ಲ ಇಲ್ಲೇ ಬನ್ನಿ ಇಲ್ಲಿ ಬಂದ್ರೇ ನಾವು ಸರ್ವಿಸ್ ಕೊಡೋದು ಖಂಡಿತ ಇಲ್ಲ. ಕರೆಕ್ಟ್. ಸೊ ಅಕ್ರಾಸ್ ಬೆಂಗಳೂರು ಅವ್ರು ಎಲ್ಲೇ ಇದ್ರು ಕೂಡ ನಾವು ಅವ್ರಿಗೆ ಸರ್ವಿಸ್ ಕೊಡೋ ಪ್ರಯತ್ನನ ಡೋರ್ ಸ್ಟೆಪ್ಪಲ್ಲಿ ನಾವು ಮಾಡ್ತಾ ಇದ್ದೀವಿ. ಡೋರ್ ಸ್ಟೆಪ್ ಮಾಡಿ ಖಂಡಿತ ಖಂಡಿತ. ಅಪಾರ್ಟ್ ಫ್ರಮ್ ಬೆಂಗಳೂರು ಅಂತಂದರೆ ಇಟ್ ವಿಲ್ ಬಿ ಸರ್, ಈಗ ಎಕ್ಸಾಂಪಲ್ ನಿಮಗೆ ಮೈಸೂರಲ್ಲಿ ಯಾರೋ ಒಂದು ಕಾಲ್ ಮಾಡ್ತಾರೆ ನಂಗೆ ಲೋನ್ ಅವಶ್ಯಕತೆ ಇದೆ ಅಂತ. ಸೊ ಅಲ್ಲಿ ನಮ್ಮ ಕನ್ಸರ್ನ್ ಎಕ್ಸಿಕ್ಯೂಟಿವ್ಸ್ ಯಾರು ಇರ್ತಾರೋ ಅವ್ರನ್ನ ನಾವು ಇಲ್ಲಿ ಕಳಿಸೋ ಪ್ರಯತ್ನ ಮಾಡ್ತೀವಿ. ಸೊ ಇಲ್ಲ ಅಂದರೆ ಫಸ್ಟ್ ನಾವೇನು ಮಾಡ್ತೀವಿ, ವಾಟ್ಸಪ್ಪಲ್ಲಿ ಮಿನಿಮಮ್ ಡಾಕ್ಯುಮೆಂಟೇಷನ್ಸ್ ಏನಿದೆ ತರಿಸ್ಕೊಂಡು ಸೊ ಅದನ್ನು ನಾವು ಸಿಬಿಲ್ ಫಸ್ಟ್ ಚೆಕ್ ಮಾಡಿ ಸೊ ನಾವು ಇಲ್ಲಿಂದನೇ ಅದನ್ನು ಅವ್ರಿಗೆ ಸರ್ವಿಸ್ ಕೊಡುವಂಥ ಪ್ರಯತ್ನ. ಸೊ ಈಗ ನಿಮಗೆ ಪರ್ಸ್ನಲ್ ಲೋನ್ ಆಗಿರ್ಬೋದು, ಕಾರ್ ಲೋನ್ ಆಗಿರ್ಬೋದು, ಸೊ ಇನ್ನು ಬಿಸ್ನೆಸ್ ಲೋನ್ ಆಗಿರ್ಬೋದು, ಎಲ್ಲ ಕೂಡ ಆನ್ಲೈನೇ ಸರ್. ನಿಮಗೆ 100% ಆನ್ಲೈನೇ, ಎಲ್ಲ ಆನ್ಲೈನೇ. ಓನ್ಲಿ ಫಾರ್ ನಮ್ಗೆ ಏನಾಗುತ್ತೆ, ನಿಮಗೆ ಹೋಮ್ ಲೋನಲ್ಲಿ ಆಗಿರ್ಬೋದು ಅಥವಾ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಇರ್ಬೋದು, ಇಲ್ಲಿ ಮಾತ್ರ ನಮಗೆ ಹಾರ್ಡ್ ಕಾಪಿ ಬೇಕಾಗುತ್ತೆ. ಆಗ ನಮ್ಮ ಎಕ್ಸಿಕ್ಯೂಟಿವ್ಸ್ ಅಥವಾ ನಾವು ಬಂದು ನಿಮ್ಮ ಕಸ್ಟಮರ್ ಪ್ಲೇಸಲ್ಲಿ ಬಂದು ಇದೆಲ್ಲ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಬಟ್ ರೆಸ್ಟ್ ಆಫ್ ದ ಥಿಂಗ್ಸ್ ಎಲ್ಲ ಕೂಡ ನಿಮಗೆ ಆನ್ಲೈನೇ ಇರೋದ್ರಿಂದ ಸೊ ನೀವು ನಮಗೆ ವಾಟ್ಸಪ್ಪಲ್ಲಿ ಕೂಡ ಎಲ್ಲ ಡಾಕ್ಯುಮೆಂಟ್ಸಕ್ಕೆ ನಾವು ಏನು ಅಂದರೆ ನೀವು ಕಳಿಸಿದ ತಕ್ಷಣ ನಾವು ಚೆಕ್ ಲಿಸ್ಟ್ ಕಳಿಸ್ಕೊಡ್ತೀವಿ. ಕರೆಕ್ಟ್. ಆ ಚೆಕ್ ಲಿಸ್ಟ್ ಅಗೇನೆಸ್ಟ್ ನೀವೇನು ಮಾಡ್ತೀರಾ, ನೀವು ಎಲ್ಲ ಡಾಕ್ಯುಮೆಂಟ್ಸ್ ಕಳಿಸಿದಾಗ ಸೊ ನಾವು ನಿಮ್ಮ ಹತ್ರ 1-to-1 ಡಿಸ್ಕಸ್ ಮಾಡಿ ನೀವು ಯಾವ ಬ್ಯಾಂಕಲ್ಲಿ ನಿಮ್ಗೆ ಎಲಿಜಿಬಿಲಿಟಿ ಸಿಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆಯೋ ಆ ಪ್ರತಿಯೊಂದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನೀವು ಯು ಕ್ಯಾನ್ ಏಬಲ್ ಟು ಟೇಕ್ ಎ ಡಿಸಿಷನ್ ಆ ವಿಚಾರವಾಗಿ. ಕರೆಕ್ಟ್. ಸೊ ಓಕೆ ಇಲ್ಲ ನಾನು ಈ ಬ್ಯಾಂಕಲ್ಲೇ ಕೊಡಿಸಿ ಸರ್, ಈ ರೇಟ್ ಆಫ್ ಇಂಟ್ರೆಸ್ಟ್ಗೆ ಕೊಡಿಸಿ ಸರ್ ಅಂತ ನೀವು ಆ ಡಿಸಿಷನ್ ತೊಗೋಬೋದು. ಸೊ ಅದರಿಂದ ನಿಮ್ಮ ಟೈಮ್ ಸೇವ್ ಆಗುತ್ತೆ. ನೀವು ನಮ್ಮ ಆಫೀಸಿಗೆ ಬರುವ ಅವಶ್ಯಕತೆ ಬರೋದಿಲ್ಲ, ಅಥವಾ ನಮ್ಮ ಎಕ್ಸಿಕ್ಯೂಟಿವ್ ಎಲ್ಲಿ ಬರಬೇಕು ಯಾವ ಅವಶ್ಯಕತೆ ಇದೆಯೋ ಖಂಡಿತ ಅವ್ರು ಬಂದು ಮೀಟ್ ಮಾಡ್ತಾರೆ. ಸೊ ಇಲ್ಲ ಅಂತಂದರೆ ನಿಮಗೆಲ್ಲ ಆನ್ಲೈನಲ್ಲೇ ಮುಗಿಯತ್ತೆ ಸರ್ ಇದು. ಕರೆಕ್ಟ್. ಹಾಂ ಸರ್. ಸರ್ ಇವಾಗ ನೆಕ್ಸ್ಟ್ ಬರ್ತಾರದ್ದು ಡ್ಯೂರೇಷನ್. ಈಗ ನನ್ನ ಪ್ರೊಫೈಲ್ ಚೆನ್ನಾಗಿದೆ, ಡಾಕ್ಯುಮೆಂಟು ರೆಡಿ ಇದೆ ಅಂತ ಅಂದಾಗ ಒಂದು ಹೋಮ್ ಲೋನ್ ತೊಗೊಬೇಕು ಅಂದರೆ ಎಷ್ಟು ಡ್ಯೂರೇಷನಲ್ಲಿ ಮಾಡಿಸ್ಕೊಡ್ತೀರಾ ಸರ್? ಹೋಮ್ ಲೋನ್ ಅಂತ ಬಂದಾಗ ನಿಮಗೆ ಮಿನಿಮಮ್ 20 to 30 ಡೇಸ್ ತನಕ 25 ಡೇಸ್ ತನಕ ಬೇಕಾಗುತ್ತೆ ಸರ್ ಅದು. ಎಕ್ಸಾಂಪಲ್ ನಿಮ್ಮದು ಕಂಪ್ಲೀಟ್ ಎಕ್ಸಾಂಪಲ್, ಈಗ ನೀವು ಯಾವುದೋ ಒಂದು ಫ್ಲಾಟ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಸೊ ಅದು ಆಲ್ರೆಡಿ ನಮ್ಮದು ಲಿಸ್ಟೆಡ್ ಕಂಪ್ನಿ ಲಿಸ್ಟೆಡ್ ಬ್ಯಾಂಕಲ್ಲಿ ಆಲ್ರೆಡಿ ಇದೆ ಅಂತಂದರೆ ನಿಮ್ಗೆ ಮ್ಯಾಕ್ಸಿಮಮ್ 10 to 15 ಡೇಸಲ್ಲೇ ಮುಗಿಸ್ಕೊಟ್ಬಿಡ್ತೀವಿ ನಾವು. ಸೊ ಇಲ್ಲ ನೀವು ಯಾವುದೋ ಮನೆ ಪರ್ಚೇಸ್ ಮಾಡ್ತಾ ಇದ್ದೀರಾ ಹೊಸದು ಅಂತಂದರೆ ಅದು ಲೀಗಲ್ ಎಲ್ಲ ಡಾಕ್ಯುಮೆಂಟೇಷನ್ಸ್ ಆಗಬೇಕಾಗಿರೋದ್ರಿಂದ ಇಟ್ ವಿಲ್ ಟೇಕ್ ಮಿನಿಮಮ್ 15 to 20 ಡೇಸ್ ಬೇಕೇ ಬೇಕಾಗುತ್ತೆ ಸರ್. ಸೊ ಇದು ಕೇಸ್ ಟು ಕೇಸಲ್ಲಿ ನಾವು ಹೇಳ್ಬೋದು. ಹಾಗಾದರೆ ನಿಮ್ಗೆ ಹೇಳೋದಾದರೆ ನಾವು 10 to 25 ಡೇಸ್ ತನಕ. ಸೊ ಡಿಪೆಂಡ್ಸ್ ಆನ್ ದಿ, ಈಗ ಫ್ಲಾಟ್ ಆದರೆ ನಿಮಗೆ ಬೇರೆ ಥರ ಆಗುತ್ತೆ. ಸೊ ಮನೆ ಪರ್ಚೇಸ್ ಆದರೆ ಬೇರೆ ಥರ ಆಗುತ್ತೆ, ಸೈಟ್ ಪರ್ಚೇಸ್ ಆದರೆ ಬೇರೆ ಥರ ಆಗುತ್ತೆ, ಕನ್ಸ್ಟ್ರಕ್ಷನ್ ಆದರೆ ಬೇರೆ ಥರ ಆಗುತ್ತೆ. ಸೊ ಓವರಾಲ್ ನೀವು ನೋಡೋದಾದರೆ ಮ್ಯಾಕ್ಸಿಮಮ್ ಅಂದರೆ 20 to 25 ಡೇಸ್ ಒಳಗಡೆ ನಾವು ಈ ಪ್ರೋಸೆಸ್ನ ಮುಗಿಸ್ಕೊಡ್ತೀವಿ. ಹೋಮ್ ಲೋನ್ ಆದರೆ ಹಾಂ ಸರ್. ಪರ್ಸನಲ್ ಮತ್ತು ಬಿಸ್ನೆಸ್ ಲೋನ್ಗೆ ಟೈಮ್ ಎಷ್ಟು? ಸೊ ಪರ್ಸನಲ್ ಲೋನ್ ಆದರೆ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ 2 to 3 ಡೇಸ್ ವರ್ಕಿಂಗ್ ಡೇಸಲ್ಲಿ ಮುಗಿಸ್ಕೊಡ್ತೀವಿ ಅಷ್ಟೇ ಪರ್ಸನಲ್ ಲೋನ್ ಆದರೆ. ಬಟ್ ನಿಮಗೆ ಇದು ಯಾವಾಗ 2 to 3 ಡೇಸ್ ಅಂತಂದರೆ 100% ಡಾಕ್ಯುಮೆಂಟೇಷನ್ ಬಂದ ಮೇಲೆ ಕೆಲವರು ಏನು ಮಾಡಿರ್ತಾರೆ, KYC ಕಳಿಸಿರ್ತಾರೆ, ಸ್ಯಾಲರಿ ಸ್ಲಿಪ್ ಕಳಿಸ್ಕೊಟ್ಟಿರ್ತಾರೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ. ಸೊ ನಾವು ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ನಮ್ದು ರಿಕ್ವೈರ್ಮೆಂಟ್ ಏನು ನಿಮ್ಮ ಡಾಕ್ಯುಮೆಂಟೇಷನ್ಸ್ ಕಳಿಸಿರ್ತೀವೋ ಆ ಕಂಪ್ಲೀಟ್ ನೀವು 100% ನಮ್ಗೆ ಕೊಟ್ಟಾಗ ಆ ಡೇ ಒನ್ನಿಂದ ನಿಮಗೆ 2 to 3 ವರ್ಕಿಂಗ್ ಡೇಸಲ್ಲಿ ನಿಮಗೆ ಪರ್ಸನಲ್ ಲೋನ್ನ ನಾವು ಡಿಸ್ಬರ್ಸ್ಮೆಂಟ್ ಮಾಡಿದ್ವಿ. ಮೋಸ್ಟ್ ಆಫ್ ದ ಟೈಮ್ ಪರ್ಸನಲ್ ಲೋನ್ ನಾವು 1 or 2 ಡೇಸ್ ಮಾಡಿಸಿರೋದು ಕೂಡ ಉಂಟು. 1 or 2 ಡೇಸ್? ಹಾಂ ಖಂಡಿತ. ಸೊ ಡಿಪೆಂಡ್ಸ್ ಆನ್ ದಿ, ಅದನ್ನೇ ನಾನು ಹೇಳಿದ್ದು. ಕೆಲವರಿಗೆ ಪ್ರೀ ಅಪ್ರೂವ್ಡ್ ಇರುತ್ತೆ. ಸೊ ಅದು ನಾವು ಚೆಕ್ ಮಾಡಿದಾಗ ಅಲ್ಲಿ ನಾವು ಹೇಳ್ತೀವಿ ಸರ್ ನಿಮಗೆ ಪ್ರೀ ಅಪ್ರೂವ್ಡ್ ಇದೆ, ಸೊ ನೀವು ಓಕೆ ಅಂತಂದರೆ ನಾವು ಅದನ್ನು ಮುಗಿಸ್ಕೊಡ್ತೀವಿ ಅಂತೇಳಿ. ಸೊ ಅದೆಲ್ಲ ನೀವು 1 ಡೇಲೇ ಮುಗಿದೋಗ್ಬಿಡುತ್ತೆ. ಸೊ ಹಾಗಾದರೆ ಬಿಸ್ನೆಸ್ ಲೋನ್ ಅಂತ ಬಂದಾಗ ನಿಮಗೆ ಮಿನಿಮಮ್ ನಿಮಗೆ 3 to 7 ವರ್ಕಿಂಗ್ ಡೇಸಲ್ಲಿ ಮುಗಿಯುತ್ತೆ ಸರ್. 1 ವೀಕ್ ಅನ್ಕೊಳ್ಳಿ. 1 ವೀಕ್ ಅನ್ಕೊಳ್ಳಿ ಸರ್ ಮ್ಯಾಕ್ಸಿಮಮ್.
ಸೊ ಯಾಕೆಂದರೆ ಅದು ಆಫೀಸ್ ವೆರಿಫಿಕೇಷನ್ ಆಗಬೇಕಾಗುತ್ತೆ, ಮನೆ ವೆರಿಫಿಕೇಷನ್ ಆಗಬೇಕಾಗುತ್ತೆ. ಸೊ ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಮ್ಯಾಕ್ಸಿಮಮ್ 4 to 5 ಅಥವಾ 7 ವರ್ಕಿಂಗ್ ಡೇಸಲ್ಲಿ ನಾವು ಬಿಸ್ನೆಸ್ ಲೋನ್ನ ಮುಗಿಸ್ಕೊಡ್ತೀರಾ. ಹೋಮ್ ಲೋನ್ ಒಂದೇ ಜಾಸ್ತಿ ಸ್ಟ್ರೆಚ್ ಆಗೋದು. ಎಸ್ ಎಸ್ ಅದು ಬಿಟ್ಟರೆ ಮತ್ತೆಲ್ಲ ಕ್ವಿಕ್ ಆಗಿ ಆಗ್ಬಿಡುತ್ತೆ. ಎಸ್ ಸರ್, ಎಸ್ ಸರ್. ಕಾರ್ ಲೋನ್ಗಳು ಸರ್, ಕಾರ್ ಲೋನು ಕ್ವಿಕ್ ಆಗುತ್ತೆ ಸರ್. ಕಾರ್ ಲೋನ್ ನಿಮಗೆ ಎಸ್ಪೆಷಲಿ ನ್ಯೂ ಕಾರ್ ಅಂತ ಬಂದಾಗ ನಿಮಗೆ 24 to 48 hours ಅಂದರೆ 2 ವರ್ಕಿಂಗ್ ಡೇಸಲ್ಲಿ ನಿಮಗೆ ನಮ್ಮ ಸ್ಯಾಂಕ್ಷನ್ ಕೊಡಿಸ್ಬಿಡ್ತೀವಿ. ಅರ್ಥ ಆಯ್ತಲ್ಲ. ಸೊ ಅಥವಾ ಯೂಸ್ ಕಾರ್ ಅಂತ ಬಂದಾಗ ನಿಮಗೆ ಅದು ಕೂಡ ನಿಮಗೆ 2 to 3 ವರ್ಕಿಂಗ್ ಡೇಸಲ್ಲಿ ಮುಗಿಸ್ಕೊಡ್ತೀವಿ. ಸೊ ಅದೇ ಕಾರ್ ಲೋನ್ ಅಂತಂದರೆ ನಿಮಗೆ ನ್ಯೂ ಕಾರ್ ಆದರೆ ನಿಮಗೆ 24 to 48 ಅವರ್ಸಲ್ಲಿ ನಾವು ನಿಮಗೆ ಕೊಡ್ಸೋ ಕೆಲಸ ಮಾಡ್ಕೊಡ್ತೀವಿ. ಅದೇ ಪ್ರೋಸೆಸ್ ಬೇಗ ಮುಗಿಸ್ಕೊಡ್ತೀವಿ. ಸೂಪರ್ ಸೂಪರ್ ಸರ್. ಫೈನಲ್ ಆಗಿ ನೋಡ್ತಾ ಇರೋಂಥ ವೀಕ್ಷಕರಿಗೆ ಲೋನ್ ಸ್ಕೇಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಏನಪ್ಪ ಹೋಗೋದು ಬೇಡವಾ ಲೋನ್ ಸ್ಕೇಟ್ಗೆ ಇಷ್ಟೊಂದು ಹೇಳ್ತವ್ರೆ ಅಂತ ಇದ್ರೆ, ಫೈನಲ್ ಆಗಿ ನಿಮ್ಮ ಕಡೆಯಿಂದ ನಿಮ್ಮ ಮನಸ್ಸಿಂದ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ ಹೇಳ್ಬಿಡಿ ನಮ್ಮ ವೀಕ್ಷಕರು. ಹಾಂ ಸರ್, ಎಲ್ಲ ಕನ್ನಡಕವರ ವೀಕ್ಷಕರಾಗಿರ್ಬೋದು, ಕರ್ನಾಟಕದ ಜನತೆಗಾಗಿರ್ಬೋದು, ನಾವು ಹೇಳೋದಿಷ್ಟೇ, ನಿಮ್ಗೆ ಯಾವುದೇ ಥರದ ಲೋನ್ ಆಗಿರ್ಬೋದು, ಪರ್ಸ್ನಲ್ ಲೋನ್ ಆಗಿರ್ಬೋದು, ಬಿಸ್ನೆಸ್ ಲೋನ್ ಆಗಿರ್ಬೋದು, ಎಜುಕೇಷನ್ ಲೋನ್ ಆಗಿರ್ಬೋದು, ಅಥವಾ ನೀವು ಹೊಸ ಕಾರ್ ತೊಗೊತಾ ಇರ್ಬೋದು, ಅಥವಾ ಯೂಸ್ ಕಾರ್ ತೊಗೋತಾ ಇರ್ಬೋದು, ಅಥವಾ ನೀವು ಡಾಕ್ಟರ್ಸ್ ಆಗಿದ್ರೆ ನಿಮ್ಮ ಡಾಕ್ಟರ್ಸ್ ಲೋನ್ ಆಗಿರ್ಬೋದು, ಅಥವಾ ಸ್ಕೂಲು ಕಾಲೇಜ್ ಇದೆ ನಿಮ್ಮ ಹತ್ರ, ನೀವು ಎಕ್ಸ್ಟೆನ್ಷನ್ ಮಾಡಬೇಕು, ನಿಮಗೆ ಒಂದು 10 CR 5 CR ಬೇಕು ಅಂತಂದರೆ, ಸೊ ನಿಮಗೂ ಕೂಡ ಲೋನ್ ಕೊಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಅದಷ್ಟೇ ಅಲ್ಲದೆ ಅಂತಂದರೆ ಈಗ ನಾನು ನಿಮ್ಗೆ ಇದನ್ನು ಹೇಳೋದು ಮರ್ತಿದ್ದೆ. ಹೇಳಿ. ಸೊ ಏನಂದರೆ ಎಕ್ಸಾಂಪಲ್, ಈಗ ಒಂದು ಪೆಟ್ರೋಲ್ ಬಂಕ್ ಇರುತ್ತೆ, ಮೆಡಿಕಲ್ ಶಾಪ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಮಾಡ್ತಾ ಇರ್ತಾರೆ. ಯಾವುದೇ ಥರದ್ದು ಇವ್ರಿಗೂ ಕೂಡ ನಾವು ಲೋನ್ಸ್ ಕೊಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸರ್. ಖಂಡಿತ PGಗೂ ನಾವು ಫಂಡಿಂಗ್ ಮಾಡ್ತಾ ಇದ್ದೀವಿ. ಸೊ ಹೀಗೆ ನಾವು ಎಲ್ಲ ರೀತಿಯ ಎಲ್ಲ ಸೆಕ್ಟರ್ಸ್ಗಳಿಗೂ ಕೂಡ ನಾವು ಲೋನ್ ಪ್ರೊವೈಡ್ನ ಕಳೆದ 15 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಸೊ ನೀವು ಕೂಡ ಇದರಲ್ಲಿ ನಮ್ಮ ಲೋನ್ಸ್ ಗೇಟ್ಗೆ ಬನ್ನಿ, ಅಥವಾ ನಮಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ಸೊ ನಮ್ಮ ಡೆಡಿಕೇಟೆಡ್ ಪರ್ಸನ್ ಅಥವಾ ನಾವು ನಿಮಗೆ ಯಾವ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಅಥವಾ ನಿಮ್ಗೆ ಲೋನ್ ಕೊಡಿಸೋ ಪ್ರಯತ್ನ ನಾವು ಖಂಡಿತ ನಿಮ್ಗೆ ಮಾಡಿಕೊಡ್ತೀವಿ. ಸೊ ಇಷ್ಟೇ ಅಲ್ವಾ? ಖಂಡಿತ ಸರ್. ಸೂಪರ್ ಆಗಿ ಹೇಳಿದ್ರಿ ಸರ್. ಯಾಕಂದ್ರೆ ಕೆಲವೊಂದು ವಿಚಾರ ಬಿಟ್ಟೋಗ್ಬಿಟ್ಟಿತ್ತು. ದೊಡ್ಡ ದೊಡ್ಡ ಸೆಕ್ಟರ್ಗಳು, ಪೆಟ್ರೋಲ್ ಬಂಕು, ಮೆಡಿಕಲ್ ಸ್ಟೋರು, ಮೆಡಿಕಲ್ ಹಾಸ್ಪಿಟಲ್ ಕಟ್ಬಿಡ್ತಾರೆ ಅನ್ಕೊಳ್ಳೋಣ. ಖಂಡಿತ. ಜೊತೆಲಿ PGಗಳನ್ನ ಮಾಡ್ತಾರೆ ತುಂಬಾ ಜನ. ಅವ್ರು ಫಂಡಿಂಗ್ ಬೇಕಾಗುತ್ತೆ, ಇವೆಲ್ಲ ಕ್ರೋರ್ಸ್ ಆಫ್ ರುಪೀಸ್ ಬೇಕಾಗುತ್ತೆ. ಆ ಹೈ ಪ್ರೊಫೈಲ್ ಅನ್ನು ಮಾಡ್ತೀರಾ ನೀವು? ಖಂಡಿತ ಸರ್, ಖಂಡಿತ. ನಾನು ಹೇಳಿದ್ದೆ ನಿಮ್ಗೆ ಆಲ್ರೆಡಿ 15,000 ಅಥವಾ 2 lakhs ಇಂದ ಹಿಡಿದು 20 CR ತನಕನೂ ನಾವು ಲೋನ್ನ ಫಂಡಿಂಗ್ ಮಾಡ್ತಾ ಇದೀವಿ ಈಗ. ಸೊ ಈಗ ಇನ್ನೊಂದು 15,000 ಸ್ಯಾಲ್ರಿಯಿಂದ ಹಿಡಿದು ಸೊ ನಿಮಗೆ 20 lakhs ತನಕನೂ ಕೂಡ ನಾವು ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಎಲ್ಲ ವೀಕ್ಷಕರುಗಳು ಏನಂತಂದರೆ, ನನಗೆ 20,000 ಸಂಬಳ ಬರ್ತಾ ಇದೆ, ಸೊ ನನಗೆ ಸಿಗುತ್ತಾ? ಖಂಡಿತ ಅವರು ಹೆಸಿಟೇಟ್ ಇಲ್ಲದೆ ನಮಗೆ ಮೆಸೇಜ್ ಮಾಡೋದ್ರ ಮುಖಾಂತರ ಸೊ ಖಂಡಿತ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಅವ್ರು ಲೋನ್ ಕೊಡಿಸೋ ಪ್ರಯತ್ನ ನಾವು ಖಂಡಿತ ಮಾಡ್ಕೊಡ್ತೀವಿ. ಸೂಪರ್ ಆಗಿ ಹೇಳಿದ್ವಿ ಸರ್. ಸರ್ ಫೈನಲ್ ಆಗಿ ಲೋನ್ ಸ್ಕೇಟ್ಗೆ ಬಂದಾಗ ಇಲ್ಲಿನ ಟೈಮಿಂಗ್ಸ್ ಹೇಳಿ ಸರ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಅವೈಲೇಬಲ್? ಸರ್ ಲೋನ್ ಸ್ಕೇಟ್ ಬಂದು ಮಾರ್ನಿಂಗ್ 9 to ನಿಮಗೆ ಈವ್ನಿಂಗ್ 8 o'clock ತನಕ ನೀವು ಮೆಸೇಜ್ ಮಾಡ್ಬೋದು ಅಥವಾ ಬರ್ಬೋದು. ಆಫೀಸ್ ಆದರೆ ನಿಮಗೆ ಒಂದು 7 o'clock ಅಂತ ಹೇಳ್ಬೋದಾಗತ್ತೆ ಸರ್. ನಿಮಗೆ 7 o'clock ಮಾರ್ನಿಂಗ್ 9 to 7 o'clock. ಸಂಡೇ ಸಿಗ್ತೀರಾ? ರಜೆ ಇರುತ್ತೆ? ಇಲ್ಲ, ಸಂಡೇ ರಜೆ ಇರುತ್ತೆ. ಬಟ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಖಂಡಿತ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ವಾ? ಸೊ ಕಾಲ್ ಮಾಡ್ಬೋದು. ಖಂಡಿತ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ಲೈನ್ಸ್ ಗೇಟ್ ಅವರ ನಂಬರ್ ಬರ್ತಾ ಇರುತ್ತೆ. ನೀವು ಯಾವಾಗ ಬೇಕಾದ್ರೆ 365 days ಬೇಕಾದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮಾರ್ನಿಂಗ್ ಇಂದ ಈವ್ನಿಂಗ್ ಆಫೀಸ್ ಅವರ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಅಷ್ಟೇ ಅಲ್ಲದೆ ನಿಮಗೆ ಯಾವ ಲೋನ್ ಬೇಕು ಅಂತ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸರ್ಗೆ ಇನ್ನೂ ಕ್ಲಾರಿಟಿ ಸಿಕ್ಬಿಡುತ್ತೆ. ನೀವು ಅವ್ರ ಜೊತೆ ವಾಟ್ಸಪ್ಪಲ್ಲಿ ನೀವು ಯಾವ ಡಾಕ್ಯುಮೆಂಟ್ಸ್ ಬೇಕು ಅವ್ರ ಜೊತೆ ನೀವು ಕಮ್ಯುನಿಕೇಷನ್ ಮಾಡ್ಕೋಬೋದು. ನಿಮ್ಮ ಬೇಕಾದಂಥ ಕನಸಿನ ಮನೆ ಬೇಕಾ, ಜಾಗ ಬೇಕಾ, ಬಿಸ್ನೆಸ್ ಬೇಕಾ, ಕಾರ್ ಬೇಕಾ, ಪ್ರತಿಯೊಂದನ್ನು ಕೂಡ ಲೋನ್ಸ್ ಜೊತೆ ನನ್ಸಾಗಿಸ್ಕೋಬಹುದು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಆಪ್ಷನ್ ಅನ್ನು ತಂದಿದ್ದೀರಾ, ಲೋನ್ ಆಪ್ಷನ್ ಅನ್ನು ತಂದಿದ್ದೀರಾ, ಅದು ಕೂಡ ಮಿನಿಮಮ್ ಡಾಕ್ಯುಮೆಂಟೇಶನ್ ಜೊತೆ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರುಗಳು, ಧನ್ಯವಾದಗಳು.